ಇಂದೈಚಿ ವಾರ್ತೆಗಳ ಪ್ರಾಯೋಜಕರು ಸರಳ ಜೀವಿ ಹೃದಯ ಶ್ರೀಮಂತಿಕೆ ಉಳ್ಳ ಸಮಾಜ ಸೇವಕರಾದ ಶ್ರೀ ಮುಜಿಬುದ್ದೀನ್ ಎನ್ಇಎಸ್ ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ರಾಯಚೂರು ಇವರಿಗೆ 51ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಅಹಮದ್ ಬೇಗ್. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ ಪಿಯು ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, ಎಸ್ಬಿಐ ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ನಮಸ್ಕಾರ. ಇಂದೈಚಿ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾರ್ಮಿಕ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳ ಚರ್ಚೆ. ಹೋರಾಟ ಕೈಬಿಟ್ಟು ಚರ್ಚೆಗೆ ಬರಲು ಡಿಸಿ ವೆಂಕಟೇಶ್ ಕುಮಾರ್ ಸಲಹೆ. ಕಾರ್ಮಿಕರ ಮುಖಂಡರ ಒಪ್ಪಿಗೆ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ಹೋರಾಟ ಸಮಿತಿಯಿಂದ ಮನವಿ. ಪ್ರಧಾನಿ ಮೋದಿ ಜನ್ಮದಿನ ಪ್ರಯುಕ್ತ ಸೆಪ್ಟೆಂಬರ್ 17ರಂದು ಬಿಜೆಪಿಯಿಂದ ವಿವಿಧ ಸೇವಾ ಕಾರ್ಯಕ್ರಮ ಆಯೋಜನೆ. ಶಿವಬಸಪ್ಪ. ಹದಿನೈದು ದಿನದೊಳಗೆ ನಗರದ ಹದಗೆಟ್ಟ ರಸ್ತೆಗಳ ದುರಸ್ತಿಗೊಳಿಸದಿದ್ದರೆ ಸಚಿವ ಲಕ್ಷ್ಮಣ ಸವದಿಗೆ ಸೀರೆ ಬಳೆ ಉಡುಗೊರೆ ನೀಡಿ ವಿನೂತನ ಪ್ರತಿಭಟನೆ. ಎಂ ವಿರೂಪಾಕ್ಷಿ. ಗಣ್ಯರ ಮೇಲೆ ಹೂಡಲಾದ ಪ್ರಕರಣ ಹಿಂಪಡೆಯಲು ಆಗ್ರಹಿಸಿ ಸಿಪಿಐಎಂನಿಂದ ಪ್ರಧಾನಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಬಾಕಿ ವೇತನ ಪಾವತಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜೆಸ್ಕಾಂ ಗುತ್ತಿಗೆ ನೌಕರರಿಂದ ಪ್ರತಿಭಟನೆ. ರೈಲ್ವೆ ಖಾಸಗೀಕರಣ ಕೈಬಿಡಲು ಒತ್ತಾಯಿಸಿ ಎಸ್ಯುಸಿಐ ಪಕ್ಷದಿಂದ ಜಿಲ್ಲೆಗೆ ಏಮ್ಸ್ ಮಂಜೂರಿಗೆ ಆಗ್ರಹಿಸಿ ಎಸ್ಎಫ್ಐನಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿ. ಯರಗೆರೆ ಗ್ರಾಮ ಪಂಚಾಯತ್ ಸಾಧನೆ, ಜಿಲ್ಲಾ ಪಂಚಾಯತ್ ಸಿಇಒ ಮೆಚ್ಚುಗೆ. ನಗರದ ಟಿಪ್ಪು ಸುಲ್ತಾನ್ ರಸ್ತೆ 45 ಅಡಿ ಅಗಲೀಕರಣ. 3 ದಿನಗಳಲ್ಲಿ ಸ್ವಯಂ ತೆರವಿಗೆ ಅವಕಾಶ. ಮತ್ತು ಜಿಲ್ಲೆಯಲ್ಲಿ 195 ಜನರಲ್ಲಿ ಕೊರೋನಾ ಸೋಂಕು ದೃಢ. ವಾರ್ತೆಗಳ ವಿವರ. ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದಾರಿಯಲ್ಲಿ ಉಸ್ತುವಾರಿ ಸಚಿವರನ್ನು ಅಡ್ಡಗಟ್ಟಿ ಪ್ರತಿಭಟಿಸುವ ಹೋರಾಟವನ್ನು ಕೈಬಿಡಿ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚಿಸಲು ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಚರ್ಚಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ತಿಳಿಸಿದರು. ಅವರು ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಟಿಯುಸಿಐ ಕಾರ್ಮಿಕ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದರು. ಕಾರ್ಮಿಕರ ಸಮಸ್ಯೆಗಳ ಕುರಿತಂತೆ ಚರ್ಚಿಸಲು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚಿಸಲು ಸಭೆ ಏರ್ಪಡಿಸಲಾಗುವುದು. ಸೆಪ್ಟೆಂಬರ್ 17ರಂದು ಹಮ್ಮಿಕೊಂಡಿರುವ ಹೋರಾಟವನ್ನು ಕೈಬಿಡುವಂತೆ ಹೇಳಿದರು. ಟಿಯುಸಿಎ ರಾಜ್ಯಾಧ್ಯಕ್ಷ ಆರ್ ಮಾನ್ಸಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ವಸತಿ ನಿಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕಳೆದ 10 ತಿಂಗಳ ಬಾಕಿ ವೇತನ, ವಲಸೆ ಕಾರ್ಮಿಕರಿಗೆ ಸೂಕ್ತ ನೆರವು, ನೋಂದಾಯಿತ ಕಾರ್ಮಿಕರಿಗೆ ಪರಿಹಾರ ವಿತರಣೆ, ತುಂಗಭದ್ರಾ ಎಡದಂಡೆ ಕಾಲುವೆ ನೀರು ಸರಬರಾಜಿನ ಹಂಗಾಮಿ ಕಾರ್ಮಿಕರ ಬಾಕಿ ವೇತನ, ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಭತ್ಯೆ ಕಡಿತ
ಹಾಗೂ ಆರ್ಟಿಪಿಎಸ್ ವೈಟಿಪಿಎಸ್ ಕಾರ್ಮಿಕರ ಬಾಕಿ ವೇತನ ಪಾವತಿಸಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಸಚಿವರ ಗಮನಕ್ಕೆ ತರಲು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾಳೆ ಕಲ್ಯಾಣ ಕರ್ನಾಟಕ ದಿನಾಚರಣೆ ಇರುವುದರಿಂದ ಧ್ವಜಾರೋಹಣ ಮಾಡಲು ಆಗಮಿಸುವ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಾರಿಯಲ್ಲಿ ಅಡ್ಡಗಟ್ಟಿ ಹೋರಾಟ ಮಾಡಿದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ನೇರವಾಗಿ ಸಚಿವರ ಜೊತೆ ಮಾತನಾಡಿ ಕಾರ್ಮಿಕರ ಸಮಸ್ಯೆಗಳ ಇತ್ಯರ್ಥ ಮಾಡಿಕೊಳ್ಳಿ ಎಂದು ಜಿಲ್ಲಾಧಿಕಾರಿಗಳು ಸಂಘಟನೆ ಮುಖಂಡರಿಗೆ ಸಲಹೆ ನೀಡಿದರು. ಜಿಲ್ಲಾಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದ್ದು ಸಚಿವರೊಂದಿಗೆ ಬೇಡಿಕೆಗಳ ಈಡೇರಿಕೆಗೆ ಚರ್ಚಿಸುವುದಾಗಿ ಕಾರ್ಮಿಕ ಮುಖಂಡರು ತಿಳಿಸಿದರು. ಜಿಲ್ಲಾ ಮಟ್ಟದಲ್ಲಿ ನಾವು ತಕ್ಷಣ ಇದನ್ನು ಸಾಲ್ವ್ ಮಾಡಬಹುದು. ಆ ಇಶ್ಯೂಸ್ ಇಮಿಡಿಯೇಟ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಮಾಡಿ ಸಾಲ್ವ್ ಮಾಡ್ತೀವಿ. ಇದರಲ್ಲಿ ವಲಸೆ ಕಾರ್ಮಿಕರಿಗೆ ನೆರವು ನೀಡಬೇಕು. ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ ಅದರಲ್ಲಿ ಎಲ್ಲ ನೋಂದಣಿ ಮಾಡ್ಕೊಂಡಿರೋ ಅಂತ ನೀವು ಹೇಳ್ತಾರೆ. ಕನ್ಸ್ಟ್ರಕ್ಷನ್ ವೆಲ್ಫೇರ್ ಬೋರ್ಡ್ ಕನ್ಸ್ಟ್ರಕ್ಷನ್ ಬೋರ್ಡ್ ಇದೆ ಸರ್. ಅದೇನು ಮಾಡಿದೆ ರಿಜಿಸ್ಟರ್ಡ್ ವರ್ಕರ್ಸ್ಗೆ ಪೇಮೆಂಟ್ ಮಾಡಲಿಕ್ಕೆ ಗೌರ್ಮೆಂಟ್ ಪ್ಲಾನ್ ಮಾಡ್ತಾರೆ. ಕರೆಕ್ಟ್. ಬಟ್ ಯಾರು ಬೇಕೋ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇಲ್ಲ ಸರ್, ರಿಜಿಸ್ಟ್ರಿಗೆ ನಮಗೆ ರಿಕ್ವೈರ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಲೇಬರ್ ಆಫೀಸರ್ಸ್ ವೆರಿಫೈ ಮಾಡಬೇಕು. ಫೈನಲಿ ರಿಜಿಸ್ಟ್ರೇಷನ್ ಆಗಬೇಕು. ಆ ಪವರ್ ಅನುಸಾರ ಸರ್ ಈಗ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅವ್ರುಗಳನ್ನ ಕೊಡಬೇಕು. ಯಾವುದೇ ಕೊಡಬೇಕು. ಏನು ಕೊಡಬೇಕು ಕೋವಿಡ್ ಮಾಡಿದ್ರೆ ಕೊರತೆ ಇಲ್ಲ. ಅದು ಒಂದು ಇಶ್ಯೂ. ಅದು ನಮಗೆ ಡೀಟೇಲ್ ನೋಡಲೇಬೇಕು. ಏನು ಬಂದಿರೋದು ಅಂತ ನೋಡಿ. ಈ ಸೆಕೆಂಡ್ ಇಶ್ಯೂ ಅಂತ ಹಾಸ್ಟೆಲ್ ಸೆಕ್ಟರ್ನಲ್ಲಿ SC ST DCM ಆಮೇಲೆ ಮೈನಾರಿಟಿ ಎಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ. ಓಕೆ ಆಗಿಲ್ಲ 2 months 3 months. ಸೆಕೆಂಡ್ ಕ್ವೆಶ್ಚನ್ RTPSನಲ್ಲಿ 1000 ವರ್ಕರ್ಸ್ ತರಬೇಕು ಮಾಡಿದೆ ವಿತೌಟ್ ನೋಟಿಸ್ ವಿತೌಟ್ ಕಮಿಷನ್ ಆಗಿದೆ. ಇಟ್ಸ್ ಅ ಮೇಜರ್ ಇಶ್ಯೂ. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ ಟೈಮ್ ಇರಬೇಕಾದ್ರೆ 20-15-18 ವರ್ಷ ಕೆಲಸ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಪೊಲೀಸ್ ಅಧಿಕಾರಿಗಳು, TUCI ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಅಡವಿರಾವ್, ರವಿದಾದರ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಏಮ್ಸ್ ಸ್ಥಾಪನೆ ಮಾಡಲಾಗುವುದೆಂದು ನಿರ್ಧಾರ ಪ್ರಕಟಿಸಿದ್ದು ಅದನ್ನು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕೆಂದು ರಾಯಚೂರು ಏಮ್ಸ್ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಹಿಂದೆ ಜಿಲ್ಲೆಗೆ ಮಂಜೂರಾಗಿದ್ದ IIT ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಕೈತಪ್ಪಿ ಹೋಗಿದೆ. ರಾಜ್ಯದಲ್ಲಿಯೇ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊತ್ತಿರುವ ಜಿಲ್ಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಅಗತ್ಯವಾದ ಸಂಪನ್ಮೂಲ ಮತ್ತು ಸರ್ಕಾರದ ಸೌಕರ್ಯಗಳ ಸ್ಥಾಪನೆ ಮಾಡುವ ಅಗತ್ಯವಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಪ್ರಕಟಿಸಿದ ಏಮ್ಸ್ ಅನ್ನು ರಾಯಚೂರಿನಲ್ಲಿಯೇ ಸ್ಥಾಪನೆ ಮಾಡುವಂತೆ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕೆಂದು ಕೋರಿದರು. ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಒಮ್ಮತ ನಿರ್ಧಾರ ತೆಗೆದುಕೊಂಡು ರಾಜ್ಯದಲ್ಲಿ ಏಮ್ಸ್ ಸ್ಥಾಪನೆಗೆ ಕೇವಲ ರಾಯಚೂರು ಜಿಲ್ಲೆಯ ಹೆಸರನ್ನು ಮಾತ್ರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು. IIT ಸ್ಥಾಪಿಸುವ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಗೆ ಆದ ಘನಘೋರ ಅನ್ಯಾಯವಾಗಿದೆ. ನಮ್ಮ ಜಿಲ್ಲೆಗೆ ಆದ ಚಾರಿತ್ರಿಕ ಅನ್ಯಾಯವನ್ನು ಏಮ್ಸ್ ಸ್ಥಾಪಿಸುವ ಮೂಲಕ ಸರಿಪಡಿಸಬೇಕು. ಶೀಘ್ರದಲ್ಲಿಯೇ ತಮ್ಮ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಏಕೈಕ ರಾಯಚೂರು ಹೆಸರನ್ನು ಮಾತ್ರ ಶಿಫಾರಸು ಮಾಡಿ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಅನ್ನು ಸ್ಥಾಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕಳುಹಿಸಬೇಕು ಹಾಗೂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ನಿಟ್ಟಿನಲ್ಲಿ ರಾಜಕೀಯ ಬದ್ಧತೆಯನ್ನು ತೋರಿಸಿ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಯಚೂರಲ್ಲಿ ಟ್ರಿಬಲ್ ಆಗಬೇಕು, ಗುಲ್ಬರ್ಗದಲ್ಲಿ IIT ಆಗಬೇಕು, ಎರಡನ್ನ ಅವರು ಆಕ್ಷನ್ ಮಾಡಿದರು. ಗುಲ್ಬರ್ಗದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ಆಯಿತು, ರಾಯಚೂರಲ್ಲಿ IIT ಆಗಿರೋದು ಸುದೀರ್ಘ 2012 ಇಸ್ವಿಯಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಗುಲ್ಬರ್ಗದಲ್ಲಿ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಯಚೂರಲ್ಲಿ IIT ಆಗಬೇಕು ಡಿಸಿಷನ್ ತಗೊಂಡು ಅದ್ರ ಪ್ರಕಾರ ರೆಕಮೆಂಡೇಶನ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟರು ರಾಯಚೂರಲ್ಲಿ IIT ಮಾಡಬೇಕು. ಆದ್ರೆ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲ ರಾಯಚೂರಲ್ಲೇ ಬೇಡ, ಅದೇ ರೀತಿ ಮೈಸೂರು ಮತ್ತು ಧಾರವಾಡ ಸೇರಿಸಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಹಠಕ್ಕೆ ಬಿದ್ದವರು 3 ಹೆಸರು ಕಳಿಸ್ಕೊಡ್ತು. ಇದರ ಒಂದು ಸಿಚುವೇಶನನ್ನು ದುರ್ಲಾಭ ಪಡ್ಕೊಂಡು ಏನಂದರೆ ಧಾರವಾಡದಲ್ಲಿರ್ತಕ್ಕಂಥ ಪ್ರಭಾವಿ ರಾಜಕಾರಣ ಆಗಿರ್ತಕ್ಕಂಥ ಆವತ್ತಿನ ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ಅನಂತಕುಮಾರ್ ಅವರು, ಆಮೇಲೆ R.V. ದೇಶಪಾಂಡೆ ಅವರು, ಆಗಿನ ಪ್ರೆಸೆಂಟ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಇದ್ದರು ದೇಶಪಾಂಡೆ ಅವರು, ಆಮೇಲೆ ಜಗದೀಶ್ ಶೆಟ್ಟರ್ ಅವರು, ಆಮೇಲೆ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಕೂಡಿಕೊಂಡು ಅಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಪ್ರಭಾವ ಮತ್ತು ತಮ್ಮ ಇನ್ಫ್ಲೂಯೆನ್ಸ್ ಬೇರೆ
ಅವರು ಹೋರಾಟ ಮಾಡಲಾರ್ದೇ ಅದಕ್ಕೆ IIT ಸ್ಯಾಂಕ್ಷನ್ ಮಾಡಿಸ್ತಾರೆ. ಇಲ್ಲಿ ಸತತ ಸುದೀರ್ಘವಾಗಿ ಕೊನೆಯ ಹಂತದಲ್ಲಿ 81 ದಿನ ಹೋರಾಟ ಆಗಿದೆ ಸರ್. ಆದರೂ ನಮಗೇನಾಗಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದು ತಾವೇ ಕೈಗೊಂಡಿರ್ತಕ್ಕಂಥ ಕ್ಯಾಬಿನೆಟ್ ಡಿಸಿಷನ್ನ ತಾವೇ ಧಿಕ್ಕಾರ ಮಾಡಿರ್ತಕ್ಕಂಥದ್ದು ನಮಗೆ ರೈತರಿಗೆ ಅನ್ಯಾಯ ಆಗಿರುತ್ತೆ. ಅಂದರೆ ಅವತ್ತಿನ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ನಮ್ಮ ಜೊತೆಗೆ ದಿಲ್ಲಿವರೆಗೆ ಬಂದು ನಿಯೋಗದಲ್ಲಿ ಸ್ಮೃತಿ ಇರಾನಿ ಮೇಡಮ್ ಅವರಿಗೆ ಮನಿ ಪತ್ರ ಕೊಡೋದ್ರ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ನಮಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಇದು ಸುದೈವಕ್ಕೆ ಅದೇ ಯಡಿಯೂರಪ್ಪ ಸಾಹೇಬರು ರೈತರಿಗೆ ಬೆಂಬಲ ಕೊಟ್ಟಿದ್ರು IITಗೆ. ಇವಾಗ ಅವರೇ ಮುಖ್ಯಮಂತ್ರಿ ಇರೋದರಿಂದ ನಮಗಾಗಿರ್ತಕ್ಕಂಥ ಅವತ್ತಿನ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಒಂದು ಸಂದರ್ಭ ಈಗ ಬಂದಿದೆ ಸರ್. ಅದಕ್ಕೋಸ್ಕರ ಏಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿದೆ 6 ಸ್ಟೇಟಿಗೆ. ಅದನ್ನು ಕರ್ನಾಟಕ ಒಂದು ರಾಯಚೂರಿಗೆ ಮಾಡಬೇಕಂತ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶ, ಹಿಂದುಳಿದ ಪ್ರದೇಶ. ಯಾಕಂದರೆ ಹಿಂದುಳಿದ ಪ್ರದೇಶ ಒಂದು ಬ್ಯಾಲೆನ್ಸ್ ಆಗಬೇಕು, ರೀಸನಲ್ ಬ್ಯಾಲೆನ್ಸ್ ಆಗಬೇಕಂತಂದ್ರೆ ಇಂಥ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ಗಳು ನಮಗೆ ಬೇಕು. ಅದಕ್ಕೋಸ್ಕರ ಆ ಒಂದು ಕಾರಣಕ್ಕಾಗಿ ಹಿಂದುಳಿದ ನಮಗೆ ಆಗಿರ್ತಕ್ಕಂಥ ಪ್ರಮಾದ ಮತ್ತು ಭಾಳ ಭಾರೀ ಒಂದು ದ್ರೋಹ, ಈಗ ಒಂದು ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ಡಿಸಿಷನ್ನ ಇಮಿಡಿಯೇಟ್ಲಿ ರಾಯಚೂರು ಒಂದೇ ಹೆಸರನ್ನ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಬೇಕು. ಅದು ಏಮ್ಸ್ ಸ್ಥಾಪನೆ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕ್ರಮ ಕೈಗೊಳ್ಳಬೇಕು ಸರ್. ಇದು ಇಲ್ಲ ಆದಾಗ ಅಂತಲ್ಲ ಸರ್. ಒಂದೇ ಒಂದು ನಾನು ಉದಾಹರಣೆ ಹೇಳ್ತೀನಿ ಸರ್. 2010 ಮೊದಲೇ ಕಾಶಿರಾವ್ ಪಾಟೀಲ್ರು ಸ್ವತಂತ್ರ ಹೋರಾಟಗಾರ, ಅವರ ನೇತೃತ್ವದಲ್ಲಿ ಹೋರಾಟ ಆರಂಭ ಮಾಡಿದಾಗ ಅವತ್ತ ನಮ್ಮ ಡೆಪ್ಟಿ ಕಮಿಷನರ್ ಅನಂತಕುಮಾರ್ ಅವರಿಗೆ ನಾವು ಮನಿ ಪತ್ರ ಸ್ವೀಕರಿಸೋದು ಕವರಿಂಗ್ ಲೆಟರ್ ಆಗಿದೆ ಸರ್. ಯಾಕೊಂದು ಉದಾಹರಣೆ ಏನಂದರೆ ರಾಜ್ಯ ಸರ್ಕಾರ IIT ರಾಯಚೂರಲ್ಲಿ ಸ್ಥಾಪನೆ ಮಾಡ್ತಕ್ಕ ನಿರ್ಧಾರ ಕೈಗೊಂಡಲ್ಲಿ ನಮ್ಮ ಜಿಲ್ಲಾಡಳಿತ ಸಂಪೂರ್ಣವಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳನ್ನು ನಾವು ಪೂರೈಸಲು ಸಿದ್ಧರಿದ್ದೇವೆ. ಅದು ನೀರಾಗಿರ್ಬೋದು, ಭೂಮಿ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಆ ಹಿನ್ನೆಲೆಯೊಳಗೆ ಸರ್ ಅದೊಂದು ಉದಾಹರಣೆ ತಮಗೆ ಒಂದು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ಏನೂ ಕೊರತೆ ಆಗಲಾರ್ದಂಗೆ ದಯವಿಟ್ಟು ಒಂದು ನಾವು ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಕಳಿಸ್ತಕ್ಕಂಥ ಒಂದು ಮನೆ ಪತ್ರ ಇದೆ. ಎಲ್ಲರೂ ನಮ್ಮ ಸಂಚಾಲಕರಾಗಿದ್ದೇವೆ. ಸೊ ಎಲ್ಲ ಒಂದು ಹೋರಾಟ ಸಮಿತಿ ವತಿಯಿಂದ ತಮ್ಮೊಂದು ಅಪೀಲ್ ಮಾಡ್ಕೊಳ್ತಾ ಇದ್ದೀವಿ. ಅದರ ಸರ್ಕಾರ ಏನೋ ನಿರ್ಧಾರ ತೆಗೆದುಕೊಂಡ್ರೆ ದಯವಿಟ್ಟು ಒಳ್ಳೆಯವರಿಗೆ ಕನಿಷ್ಠ ಅಂದರೆ 4 ರಿಂದ 5 ಎಕರೆ ಜಮೀನು ಬೇಕಾಗುತ್ತೆ. ಅದಕ್ಕೆ ಒಂದು ಇದೆ ಅಂತಕ್ಕಂಥ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಕವರಿಂಗ್ ಲೆಟರ್ ತಾವು ಹಾಕಿ ಕೂಡಲೇ ಶಿಫಾರಸು ಮಾಡಬೇಕು. ನಮ್ಮ ಕಡೆ ಮನೆ ಪತ್ರ ಈಗ 4-5 ವರ್ಷ ಬೇಕು. ಈ ವರ್ಷ ನೆಕ್ಸ್ಟ್ ಶುರು ಮಾಡಿದ್ದೆ ಕಾಲೇಜ್ ರಾಯಚೂರಿಲ್ಲ ಆಗ್ತದೆ. ರಾಯಚೂರಿನಲ್ಲಿ ಕೊಟ್ಟಿರೋದು ಸುತ್ತಮುತ್ತ ರಾಯಚೂರಿಲ್ಲ ಆಗ್ತದೆ. ಇದರಿಂದ ನಾವು ಎಷ್ಟೋ ಪ್ರಯೋಜನಗಳನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 7-8 ಕೋಟಿ ಮಾಡಿ ಅವ್ರು ಏನೇನು ಕೇಳಿದ್ದಾರೆ ಪ್ರತಿಯೊಂದು ಮಾಡಿದ್ರು. ಕಾಂಪೌಂಡ್ ಬೇಕು, ಕಾಂಪೌಂಡ್ ಮಾಡಿದ್ರು, ರೋಡ್ ಬೇಕು, ರೋಡ್ ಮಾಡಿದ್ರು. ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನೋಡಿದರೆ ಸುಮಾರು ಕಾಲೇಜಸ್ ಮಾಡಿದ್ದಾರೆ. ಇಂಟರ್ನಲ್ ರೋಡೆಲ್ಲ ಇರೋಲ್ಲ, ಆಮೇಲೆ ಡೆವಲಪ್ ಮಾಡ್ತಾರೆ. ಬಟ್ ಇವರು ಟೆಂಪ್ರವರಿ ಕ್ಯಾಂಪಸ್ಗೆ ಇಷ್ಟು ಕಮಿಷನ್ ಆಗಿದೆ, ಇಷ್ಟೆಲ್ಲ ಬೇಕು, ಟೆಸ್ಟ್ ಬೇಕು, ಕಂಪ್ಯೂಟರ್ ಬೇಕು, ಎಲ್ಲ ನಾವೇ ಖರೀದಿ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟ್ ಸಂಪೂರ್ಣವಾಗಿ ಹಾಸ್ಟೆಲ್ ನಾವು ಅರೇಂಜ್ ಮಾಡಿದ್ವಿ. ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಸಲುವಾಗಿ ಕಟ್ಟಿರುವ ಹಾಸ್ಟೆಲ್ನ ನಾವು ಸೊಸೈಟಿ ಕೊಡ್ತಾ ಇದ್ದೀವಿ. ಈಗ ಗೆಸ್ಟ್ ಹೌಸ್ ರಿನೋವೇಷನ್ ಮಾಡ್ತಾರೆ. ಗೆಸ್ಟ್ ಹೌಸ್ ಬೇಕಾಗ್ತದೆ, ಗೆಸ್ಟ್ ಹೌಸ್ ಏನೇನು ಬೇಕಂತಿಲ್ಲ ಎಲ್ಲ ಕೂಡ ಸರ್ಕಾರದಿಂದ ಅದನ್ನು ತರಿಸ್ಬಿಟ್ಟು ನಾವು ಮಾಡಿ ತರಬೇಕು. ಅಲ್ಲಿ ಕೂಡ ನೋಡಿದರೆ ಆ 65 acres ಲ್ಯಾಂಡ್ ಕೊಟ್ಟಿದ್ದೀವಿ. ಅಲ್ಲಿನೂ ಅವ್ರಿಗೇನೋ ಅಪ್ರೋಚ್ ರೋಡ್ ಬೇಕು ಅಂತ ಕೇಳಿದರು, ನೀರು ಬೇಕು, ಕರೆಂಟ್ ಲೈನ್ ಕೊಡಬೇಕು, ಎಲ್ಲ ಕೂಡ ವ್ಯವಸ್ಥೆ ನಡೀತಾರೆ. ಒಂದು ಎರಡನೇದು ಈ ಬೈಪಾಸ್ ಸಲುವಾಗಿ ಕೂಡ ಒಂದು ಪ್ರಪೋಸಲ್ ಕಳಿಸಿದೆ ಕೇಂದ್ರ ಸರ್ಕಾರಕ್ಕೆ. ಹಾಗಾದರೆ ಮಹತ್ವ ಕಾಣಿಸ್ತಿದೆ ರಾಯಚೂರು ಬೈಪಾಸ್ ಪೂರ್ತಿ ಆಗಬೇಕಂತ ಅಲ್ಲಿ ಕೂಡ ಒಂದು ಯಾಕೆ ಮಾಡಬೇಕಿಲ್ಲ ಅಂದರೆ ಇದು ಇಟ್ಸ್ ಎ ಗೇಟ್ ವೇ ಟು ದ ಇಂಟೀರಿಯರ್ ಕರ್ನಾಟಕ ಅಂತ ಹೇಳಿ. ಈಗ ನೀವು ಕೊಪ್ಪಳ ಹೋಗಬೇಕಾದ್ರೆ, ಈ ಕಡೆ ಹೋಗಬೇಕಾದ್ರೆ ಇಟ್ಸ್ ಎ ಗೇಟ್ ವೇ. ಆಂಧ್ರದಿಂದ ಹೋಗಬೇಕಾದ್ರೆ ಮಂತ್ರಾಲಯ ತೆಲಂಗಾಣದಿಂದ ಇಟ್ಸ್ ಎ ಗೇಟ್ ವೇ ಟು ದ ಈ ಜಸ್ಟಿಫಿಕೇಶನ್ ಅಂತ ಕಳಿಸ್ತೀವಿ. ಅದೇ ಸರ್ ಕವರಿಂಗ್ ಲೆಟರ್ ಇಟ್ಟು ಈ ಪಾಯಿಂಟ್ಸನ್ನು ನೀವೆಲ್ಲ ಮಾಡಿಕೊಟ್ಬಿಟ್ರೆ 1975-76 ಎಮರ್ಜೆನ್ಸಿ ಪೀರಿಯಡಲ್ಲಿ ಅವರು ಆನಂತರ ಈ ಸಂದರ್ಭದಲ್ಲಿ ಏಮ್ಸ್ ಹೋರಾಟ ಸಮಿತಿ ಮುಖಂಡರಾದ ರಾಘವೇಂದ್ರ ಕುಷ್ಟಗಿ, ಚಾಮರಸ್ ಮಾಲಿ ಪಾಟೀಲ್, ಬಸವರಾಜ್ ಕಳ್ಳಸ್, ರವೀಂದ್ರ ಜಾಲ್ದಾರ್, ಅಂಬಣ್ಣ ಆರೋಲಿಕರ್, ಹರವಿ ನಾಗನಗೌಡ, ಡಾ ಮಹಾಲಿಂಗಪ್ಪ, ಆರ್.ಕೆ. ಅಮರೇಶ್, ರಜಾಕ್ ಉಸ್ತಾದ್, ಶಿವಕುಮಾರ್ ಯಾದವ್, ಬಂಡೇಶ್ ವಲ್ಕಂದೇನಿ, ಅಶೋಕ್ ಕುಮಾರ್, ಪಿ. ಪ್ರಕಾಶ್ ವಕೀಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 70ನೇ ಜನ್ಮ ದಿನಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 20ರವರೆಗೆ ಸೇವಾ ಹಿ ಸಂಘಟನೆ ಹೆಸರಿನಲ್ಲಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ವಕ್ತಾರ ಶಿವಬಸಪ್ಪ ಮಾಲಿ ಪಾಟೀಲ್ ಅವರು ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 17ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 70ನೇ ಜನ್ಮ ದಿನಾಚರಣೆಯನ್ನು ದೇಶದಲ್ಲಿ ಪಕ್ಷದ ವತಿಯಿಂದ ವಿಶೇಷವಾಗಿ ಆಚರಿಸಬೇಕೆಂದು ರಾಷ್ಟ್ರೀಯ ಅಧ್ಯಕ್ಷರು ಕರೆ ನೀಡಿರುವ ಹಿನ್ನೆಲೆಯಲ್ಲಿ ನಾಳೆ ಪ್ರತಿ ಮಂಡಲಗಳಲ್ಲಿ 70 ದಿವ್ಯಾಂಗ ಜನರಿಗೆ
ಕೃತಕ ಅಂಗ ಜೋಡಣೆ ಉಪಕರಣ ವಿತರಣೆ, 70 ಬಡ ಜನರಿಗೆ ಉಚಿತ ಕನ್ನಡಕ ವಿತರಣೆ, ಜಿಲ್ಲೆಯ 70 ಆಸ್ಪತ್ರೆ ಮತ್ತು ಕಾಲೋನಿಗಳಲ್ಲಿ ಹಣ್ಣು ಹಂಪಲು ವಿತರಣೆ, ಕೋವಿಡ್ ಸೋಂಕಿತ 70 ಜನರಿಗೆ ಪ್ಲಾಸ್ಮಾದ ಮಾಡಲಾಗುತ್ತದೆ. ಯುವ ಮೋರ್ಚಾದಿಂದ 70 ಕಡೆ ರಕ್ತದಾನ, ಬೂತ್ನಲ್ಲಿ 70 ವೃಕ್ಷಾರೋಪಣ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ, 70 ಹಳ್ಳಿಗಳಲ್ಲಿ ಸ್ವಚ್ಛತಾ ಅಭಿಯಾನ, ವರ್ಚುವಲ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದರು. ಸೆಪ್ಟೆಂಬರ್ 25ರಂದು ಪಂಡಿತ್ ದೀನ್ ದಯಾಳ್ ಜಯಂತಿ ಎಂದು ಅವರ ಸಾಧನೆಯುಳ್ಳ ಕಾರ್ಯಕ್ರಮ ಆಯೋಜನೆ. ಎಲ್ಲಾ ಬೂತ್ಗಳಲ್ಲಿ ದೀನ್ ದಯಾಳ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಗುತ್ತದೆ. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಅಭಿಯಾನ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ದೀನ್ ದಯಾಳ್ ಉಪಾಧ್ಯಾಯ ಅವರ ಜಯಂತಿಯ ಪ್ರಯುಕ್ತ ಮತ್ತು ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧಿಯವರ ಜಯಂತಿ ಪ್ರಯುಕ್ತ ಪಕ್ಷದ ವತಿಯಿಂದ ಕೈಗೊಳ್ಳುವಂಥ ಸೇವಾ ಚಟುವಟಿಕೆಗಳ ಬಗ್ಗೆ ನಮ್ಮ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಶ್ರೀಯುತ ಶಿವಬಸಪ್ಪ ಮಾಲಿ ಪಾಟೀಲ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪಕ್ಷದ ಸಿದ್ಧಾಂತದಲ್ಲಿ 14ನೇ ಸೆಪ್ಟೆಂಬರ್ನಿಂದ 2ನೇ ಅಕ್ಟೋಬರ್ವರೆಗೆ ಸೇವಾ ಕಾರ್ಯಕ್ರಮಗಳನ್ನು ಇಡೀ ದೇಶಾದ್ಯಂತ ಹಂಚ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ನಡ್ಡಾ ಅವರ ಒಂದು ಅಭಿಲಾಷೆ ಮೇರೆಗೆ ಮತ್ತು ನಾಳೆ ಪ್ರಧಾನಮಂತ್ರಿಯವರ ಒಂದು ಜನ್ಮದಿನದ ಅಂಗವಾಗಿ ಸೇವಾ ಕಾರ್ಯಕ್ರಮಗಳನ್ನ ಒಂದು ವಾರದವರೆಗೆ ಹಮ್ಮಿಕೋಬೇಕು, 20ನೇ ತಾರೀಕಿನವರೆಗೆ ಆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಪ್ರಪ್ರಥಮವಾಗಿ 7 ದಿವಸಗಳ ಕಾಲ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆ ಅಂಗವಾಗಿ 7 ದಿವಸಗಳ ಕಾಲ ಸನ್ಮಾನ್ಯ ಮೋದಿಜಿಯವರ 70ನೇ ಜನ್ಮದಿನಕ್ಕೆ ಅನುಗುಣವಾಗಿ ಪ್ರತಿ ಮಂಡಲಗಳು, ನಮಗೆ ಮಂಡಲ ಅಂದರೆ ಒಂದು ತಾಲೂಕು ಅಂತ ಕರಿತೀವಿ, ಪ್ರತಿ ಮಂಡಲಗಳಲ್ಲಿ 70 ದಿವ್ಯಾಂಗ ವ್ಯಕ್ತಿಗಳಿಗೆ ಅಂಗ ಜೋಡಣೆಗಳನ್ನು ಉಪಕರಣಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, 70 ಬಡ ಪುರುಷರು ಮತ್ತು ಮಹಿಳೆಯರಿಗೆ ಕನ್ನಡಕಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಕೋವಿಡ್-19 ಹಿನ್ನೆಲೆಯಲ್ಲಿ 70 ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಬಡ ಕಾಲೋನಿಗಳಲ್ಲಿ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಸಾಧ್ಯ ಆದಲ್ಲಿ 70 ರೋಗಿಗಳಿಗೆ ಪ್ಲಾಸ್ಮಾ ದಾನವನ್ನು ಮಾಡಬೇಕಂತಕ್ಕಂಥ ಒಂದು ಯೋಜನೆ ಕೂಡ ಇದೆ. ಯುವ ಮೋರ್ಚಾದ ವತಿಯಿಂದ 70 ರಕ್ತದಾನ ಶಿಬಿರಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಕೂಡ ಇದೆ. ಪ್ರತಿ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ರಕ್ತದಾನ ಶಿಬಿರ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಪ್ರತಿ ಬೂತ್ನಲ್ಲಿ 70 ವೃಕ್ಷಾರೋಹಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥ, ಪ್ರತಿ ಬೂತ್ನಲ್ಲಿ ಕಾರ್ಯಕ್ರಮಗಳು ಮಾಡಬೇಕು, ವೃಕ್ಷಗಳನ್ನು ಹಂಚಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಪರಿಸರವನ್ನು ರಕ್ಷಣೆ ಮಾಡಬೇಕಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇನ್ನು ಪ್ರತಿ ಜಿಲ್ಲೆಗಳ 70 ಹಳ್ಳಿಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳೋದು, ಪ್ಲಾಸ್ಟಿಕ್ನ ನಿಷೇಧನ ಸಂಕಲ್ಪವನ್ನು ಮಾಡೋದು, ಪ್ಲಾಸ್ಟಿಕ್ ಬಳಕೆಯ ನಿಷೇಧವನ್ನು ಸಂಪರ್ಕ ಮಾಡ್ತಕ್ಕಂಥದ್ದು. ಪ್ರತಿ ಜಿಲ್ಲಾ ಕೇಂದ್ರದ 70 ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು. ಈ ಎಲ್ಲ ಕಾರ್ಯಕ್ರಮಗಳು ಪ್ರಧಾನಮಂತ್ರಿಯವರ ಒಂದು ದೂರಗಾಮಿ ಯೋಜನೆಯಾಗಿದೆ. ಅವರ ಇಚ್ಛೆಯಂತೆ ಎಲ್ಲ ಕಾರ್ಯಕ್ರಮಗಳನ್ನ ಅವರ ಹುಟ್ಟುಹಬ್ಬದ ನಿಮಿತ್ತ ಒಂದು ವಾರಗಳವರೆಗೆ ಹಮ್ಮಿಕೊಳ್ಬೇಕು ಅಂತ ಇದೆ. ಆಮೇಲೆ ಅವರ ಒಂದು ಸಾಧನೆಗಳನ್ನು, ಅವರ ವ್ಯಕ್ತಿತ್ವವನ್ನು ಸಾಧನೆಗಳನ್ನು, ಧೋರಣೆಗಳನ್ನು ವರ್ಚುವಲ್ ಸಮಾವೇಶಗಳನ್ನು ನಡೆಸುವ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಪ್ರಬುದ್ಧರು, ಸಮಾಜದ ಹಿರಿಯರು, ಉದ್ಯಮಿಗಳು ಇವರೆಲ್ಲರ ಜೊತೆ ಹಂಚಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರು ನಮ್ಮ ಪಕ್ಷದ ನೀತಿ, ತತ್ವ, ಸಿದ್ಧಾಂತಗಳ ಧೋರಣೆಯನ್ನು ರೂಪಿಸಿರ್ತಕ್ಕಂಥ ಹಿರಿಯರು ಮತ್ತು ಪ್ರಮುಖರು. ಅವರ ಜನ್ಮದಿನ ಕೂಡ ಇದೇ ಸೆಪ್ಟೆಂಬರ್ 25ಕ್ಕೆ ಬರ್ತದೆ. ಅದಕ್ಕೆ ನಾವು ಪ್ರೇರಣಾ ದಿನ ಅಂತ ಮಾಡ್ತೇವೆ. BJPಯಲ್ಲಿ ಆಚರಣೆ ಮಾಡ್ತಕ್ಕಂಥ 6 ಕಾರ್ಯಕ್ರಮಗಳು, ಅದರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಆಚರಣೆ ಮಾಡಬೇಕಂತಕ್ಕಂಥದ್ದು ಕೂಡ ಒಂದಿದೆ. ಅವರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಬೇಕು, ಅವರ ಒಂದು ಕಾರ್ಯಕ್ರಮಗಳನ್ನು ನೆರವೇರಿಸಬೇಕು. ತದನಂತರ ಕೋವಿಡ್-19 ಗಮನದಲ್ಲಿಟ್ಟುಕೊಂಡು ವೆಬ್ ಸೆಮಿನಾರ್ಗಳ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಕೂಡ ಇದೆ. ಇನ್ನು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂತೆ ಮೋದಿಜಿಯವರು ಬಂದ ಮೇಲೆ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಮತ್ತು ಅವರ ತತ್ವಗಳನ್ನು, ಅವರ ಸಿದ್ಧಾಂತಗಳಿಗೆ ಬಹಳಷ್ಟು ಒತ್ತು ಕೊಟ್ಟು ಅವುಗಳನ್ನು ಪ್ರಚಲಿತ ತಪ್ಪಿದ್ದಾರೆ. 2ನೇ ತಾರೀಕು ಕೂಡ ಗಾಂಧೀಜಿಯವರ ಸ್ವದೇಶಿ ಚಿಂತನೆ
ಸ್ವಭಾಷಾ ಚಿಂತನೆ, ಸ್ವಭೂಷಣ ಚಿಂತನೆ, ಖಾದಿ, ಸ್ವಾವಲಂಬನೆ, ಸರಳತೆ ಮತ್ತು ಸ್ವಚ್ಛತೆಯ ಅಭಿಯಾನವನ್ನು ತೆಗೆದುಕೊಳ್ಬೇಕು ಮತ್ತು ಅದನ್ನು ಎಲ್ಲರಿಗೂ ತಿಳಿಸಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮಗಳು ಕೂಡ ಮಾಡಲಾಗಿದೆ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 20ರವರೆಗೆ ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನು ವಿವಿಧ ಪ್ರಕಾರಗಳ ಸಂವಾದ ಕಾರ್ಯಕ್ರಮಗಳ ಮೂಲಕ ಜನಮನಗಳಿಗೆ ತಲುಪಿಸಬೇಕು. ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಹಮ್ಮಿಕೊಳ್ಬೇಕು ಅಂತಿದೆ. ವೋಕಲ್ ಫಾರ್ ಲೋಕಲ್ ಅಭಿಯಾನ ಕೂಡ ಕಂಡಿದೆ. ಪ್ರಧಾನಮಂತ್ರಿಗಳ ಮೂಲಕ ಘೋಷಣೆಯಾಗಿದ್ದ 20 ಲಕ್ಷ ಕೋಟಿ ಆತ್ಮನಿರ್ಭರ ಪ್ಯಾಕೇಜಿನ ವಿವಿಧ ಯೋಜನೆಗಳನ್ನು ಬೂತ್ ಸ್ಥಳ ತನಕ ಪ್ರಚಾರ ಮತ್ತು ಪ್ರಸಾರ ಮಾಡಬೇಕು ಮತ್ತು ಜನಗಳಿಗೆ ಇದರಗಳ ಲಾಭವನ್ನು ಪಡಿತಕ್ಕಂಥ, ಲಾಭವನ್ನು ತೆಗೆದುಕೊಳ್ತಕ್ಕಂಥ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಇನ್ನು ಆತ್ಮನಿರ್ಭರ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ಮಂಡಲದಲ್ಲಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸೆಮಿನಾರ್ಗಳ ಮೂಲಕ ಅವುಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು. ಒಟ್ಟಾರೆ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಯವರ 70ನೇ ವರ್ಷದ ವರ್ಷಾಚರಣೆಯ ಪ್ರಯುಕ್ತ ಪಕ್ಷದ ಕಾರ್ಯಕ್ರಮಗಳನ್ನು ಪ್ರತಿ ಬೂತ್ ಹಂತದಲ್ಲಿ ಕೂಡ ನೆರವೇರಿಸಬೇಕು ಎಂಬುದಾಗಿದೆ. ವಿಶೇಷವಾಗಿ ಆತ್ಮನಿರ್ಭರ ಕಾರ್ಯಕ್ರಮವನ್ನು ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು, ವೃಕ್ಷಾರೋಪಣ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗ್ತಾ ಇದೆ. ಆ ಕಾರ್ಯಕ್ರಮಗಳನ್ನು ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಎಂ ಪಾಟೀಲ್ ಕಡಗೋಳು ರಾಮಚಂದ್ರ ಇದ್ದರು. ರಾಯಚೂರು ನಗರದಲ್ಲಿ ಸಂಪೂರ್ಣ ಹದಗೆಟ್ಟಿರುವ ರಸ್ತೆಗಳನ್ನು 15 ದಿನದೊಳಗಾಗಿ ದುರಸ್ತಿ ಮಾಡದಿದ್ದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ನಗರ ಶಾಸಕರಿಗೆ ಸೀರೆ ಬಳೆ ಉಡುಗೊರೆಯಾಗಿ ನೀಡುವ ಮೂಲಕ ವಿನೂತನ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಅವರು ತಿಳಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಪ್ರಮುಖ ರಸ್ತೆಗಳು ಮತ್ತು ವಿವಿಧ ಬಡಾವಣೆಗಳಲ್ಲಿ ರಸ್ತೆಗಳು ಸಂಪೂರ್ಣ ತಗ್ಗುಗುಂಡಿಗಳಿಂದ ಕೂಡಿರುವುದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪ್ರಯಾಣಿಸಬೇಕಾದರೆ ತಮ್ಮ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ತೆರಳುವ ದುಸ್ಥಿತಿ ನಗರ ಪ್ರದೇಶದಲ್ಲಿ ಒದಗಿ ಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಅವರು ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಹೊರತು ಜಿಲ್ಲೆಯ ಅಭಿವೃದ್ಧಿಗೆ ಇವರ ಕಾಳಜಿ ಶೂನ್ಯವಾಗಿದೆ. ಜಿಲ್ಲೆಗೆ ಚೀಫ್ ಗೆಸ್ಟ್ ತರ ಆಗೊಮ್ಮೆ ಈಗೊಮ್ಮೆ ಭೇಟಿ ನೀಡಿ ಹೋಗುವುದರಿಂದ ಜಿಲ್ಲೆಯ ಅಭಿವೃದ್ಧಿ ಆಗುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ನಗರದಲ್ಲಿ ಹದಗೆಟ್ಟಿರುವ ಎಲ್ಲ ರಸ್ತೆಗಳನ್ನು ಕೂಡಲೇ ದುರಸ್ತಿಗೊಳಿಸುವಲ್ಲಿ ಸಚಿವ ಸವದಿ ಮತ್ತು ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವುದರಿಂದ ಸಾಮಾನ್ಯ ಜನರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಶ್ರೀ ಬಸವೇಶ್ವರ ವೃತ್ತದಿಂದ ಆರ್ಟಿಒ ವೃತ್ತದವರೆಗಿನ ರಸ್ತೆ ಮಾತ್ರ ಶಾಸಕರ ಕಣ್ಣಿಗೆ ಕಾಣುತ್ತಿದೆ. ಆದರೆ ಆಶಾಪುರ ರಸ್ತೆ, ಟಿಪ್ಪು ಸುಲ್ತಾನ್ ರಸ್ತೆ, ಮಚ್ಚಿ ಬಜಾರ್, ಬಂಗಿಕುಂಟ ಹಾಗೂ ಸುರಕ್ಷಾ ಆಸ್ಪತ್ರೆ ಮುಂಭಾಗದ ರಸ್ತೆಗಳು ಇವರ ಕಣ್ಣಿಗೆ ಕಾಣುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ಸಚಿವರು, ಶಾಸಕರು ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳ ಸ್ಥಿತಿಗತಿಯನ್ನು ಅರಿತುಕೊಳ್ಳಲು ಒಮ್ಮೆಯಾದರೂ ನಗರ ಸುತ್ತಾಡಿದ್ದಾರೆಯೇ ಎಂದು ಪ್ರಶ್ನಿಸಿದರು. ಜನಪ್ರಿಯ ಶಾಸಕರೆಂದು ಕರೆಸಿಕೊಳ್ಳುವ ಶಾಸಕರು ನಗರದ ಅಭಿವೃದ್ಧಿಗೆ ಬಗ್ಗೆ ನಿಮ್ಮ ಬದ್ಧತೆ ಏನು ಎನ್ನುವುದನ್ನು ಬಹಿರಂಗಪಡಿಸಲಿ. ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವುದಕ್ಕೆ ಮಾತ್ರ ವಿವಿಧ ವಾರ್ಡ್ಗಳಿಗೆ ಅನುದಾನ ನೀಡಲಾಗುತ್ತಿದೆ ಹೊರತು ನೈಜವಾಗಿ ಅಭಿವೃದ್ಧಿಯಾಗುತ್ತಿಲ್ಲ. ನಗರದ 35 ವಾರ್ಡ್ಗಳ ಅಭಿವೃದ್ಧಿಗೆ 56 ಕೋಟಿ ರೂಪಾಯಿ ಅನುದಾನವನ್ನು ಶಾಸಕರ ನಿಧಿಯಿಂದ ನೀಡಿರುವುದಾಗಿ ಹೇಳಿಕೊಳ್ಳುವ ಶಾಸಕರು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಹಂಚಿಕೆ ಮಾಡಿದ್ದಾರೆಯೇ ಅಥವಾ ಸದಸ್ಯರಿಗೆ ಉಡುಗೊರೆ ನೀಡಿದ್ದಾರೆ ಎನ್ನುವುದನ್ನು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು. ವಾರ್ಡ್ ನಂಬರ್ 3ಕ್ಕೆ 3.75 ಕೋಟಿ ರೂಪಾಯಿ, ವಾರ್ಡ್ ನಂಬರ್ 5ಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿರುವುದಾಗಿ ಹೇಳಿಕೊಳ್ಳುತ್ತಿರುವ ಶಾಸಕರು ಇದುವರೆಗೂ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ಆಗಿಲ್ಲವೆಂದು ದೂರಿದರು. ನಗರದ ಜನತೆ ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿ ಕೇವಲ ಪರ್ಸೆಂಟೇಜ್ ರಾಜಕೀಯ ಮಾಡುತ್ತಿದ್ದಾರೆ. ಹದಗೆಟ್ಟ ರಸ್ತೆಗಳ ದುರಸ್ತಿಗೆ ಒತ್ತಾಯಿಸಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ಹಾಕಿ ಪ್ರತಿಭಟಿಸಲಾಗುವುದು ಎಂದರು. ನಗರದ ಕ್ಷೇತ್ರದ ಶಾಸಕರು ಕಾಮಗಾರಿ ಹೆಸರಿನಲ್ಲಿ ಅಕ್ರಮವಾಗಿ ಹಣ ಲೂಟಿ ಮಾಡಿರುವ ಬಗ್ಗೆ ಮುಂದಿನ ದಿನಗಳಲ್ಲಿ ದಾಖಲೆ ಸಮೇತ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ ಎಂದರು. ಶಾಸಕರು ಬೋಗಸ್ ಬಿಲ್ ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ವಿರುದ್ಧ ಜೆಡಿಎಸ್ 35 ವಾರ್ಡುಗಳಲ್ಲಿ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತದೆ. ಕೆಕೆಆರ್ಡಿಬಿ, ಯುಜಿಡಿ, ಮೈಕ್ರೋ ಅನುದಾನವನ್ನು ಒಂದೇ ಕಾಮಗಾರಿಯಲ್ಲಿ 3 ಬಾರಿ ಬಿಲ್ ಎತ್ತುವಳಿ ಮಾಡಿದ್ದಾರೆ. ವಾರ್ಡ್ಗಳ ಅಭಿವೃದ್ಧಿಗೆ ಕಾಮಗಾರಿಗಳಿಗೆ ಅನುದಾನ ಹಂಚಿಕೆ ಮಾಡುವಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ. ವಾರ್ಡ್ 1ಕ್ಕೆ 2.76 ಕೋಟಿ, 3ಕ್ಕೆ 3.72 ಕೋಟಿ, 4ಕ್ಕೆ 1.84 ಕೋಟಿ, 5ಕ್ಕೆ 5.92 ಕೋಟಿ, 6ಕ್ಕೆ 3.72 ಕೋಟಿ, 7ಕ್ಕೆ 50 ಲಕ್ಷ, 8ಕ್ಕೆ 50 ಲಕ್ಷ ಹಾಗೂ 9ಕ್ಕೆ 25 ಲಕ್ಷ ಅನುದಾನ ಹಂಚಿಕೆ ಮಾಡಿದ್ದಾರೆಂದು ದೂರಿದರು. ರಸ್ತೆಗಳ ಬಗ್ಗೆ ಜನಸಾಮಾನ್ಯರು ಮತ್ತು ಪತ್ರಿಕಾ ಮಿತ್ರರು ರಾಯಚೂರಿನ ನರಕ ದರ್ಶನವನ್ನು
ಪ್ರಸಾರ ಮಾಡತಕ್ಕಂಥದ್ದು, ವಿತರಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಕಾರಣದಿಂದ ಜಿಲ್ಲಾ ಜನತಾದಳ ಕಳೆದ ಒಂದು ವಾರದಿಂದ ನಗರದ ಪ್ರತಿ ರಸ್ತೆಗಳಿಗೆ ಭೇಟಿ ಕೊಟ್ಟು ರಸ್ತೆಗಳ ಪರಿಸ್ಥಿತಿ, ಜನರು ಓಡಾಡ್ತಕ್ಕಂಥ ಕಷ್ಟಗಳು, ಈ ಭಾಗದ ಜನಪ್ರತಿನಿಧಿಗಳ ನಿಷ್ಕಾಳಜಿ ಇವೆಲ್ಲ ಕೂಡ ಜನಸಾಮಾನ್ಯರ ಜೊತೆಯಲ್ಲಿ ನಾವು ಸಂದರ್ಶನ ಮಾಡಿದಾಗ ರಾಯಚೂರು ಸಂಪೂರ್ಣವಾಗಿ ನಗರ ಪ್ರದೇಶ ಸ್ಲಮ್ ತರನ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಬಸವೇಶ್ವರ ಸರ್ಕಲ್ನಿಂದ RTO ಸರ್ಕಲ್ ವರೆಗೆ ಮಾತ್ರ ರಾಯಚೂರಿನ ಒಂದು ರಸ್ತೆ. ಆ ರಸ್ತೆ ಆಸಾಪುರ ಸರ್ಕಲ್ ನಲ್ಲಿ ಕೂಡ ಮಳೆ ಬಂದ್ರೆ ಅಲ್ಲಿ ಕೂಡ ಚರಂಡಿ ಹಾಕ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅದು ಐಡಿಯಾ ರಸ್ತೆಯಲ್ಲಿ ಕೂಡ ಚರಂಡಿ ಹಾಕ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಒಳಗಡೆ ಟಿಪ್ಪು ಸುಲ್ತಾನ್ ರಸ್ತೆ, ಮಚ್ಚಿ ಬಜಾರ್ ರಸ್ತೆ, ಇನ್ನು ಸುರಕ್ಷಾ ಆಸ್ಪತ್ರೆ ಒಳಗಡೆ ಹೋಗ್ತಕ್ಕಂಥ ರಸ್ತೆ, ಬಂದಿಕುಂಟ ರಸ್ತೆ, ಇನ್ನು ಹಲವಾರು ಮುಖ್ಯ ರಸ್ತೆಗಳಿವೆ. ನಗರದಲ್ಲಿ ದಿನನಿತ್ಯ ಸಾವಿರಾರು ಜನ ಓಡಾಡತಕ್ಕಂಥ ರಸ್ತೆಗಳಿವತ್ತು ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು. ಇದಕ್ಕೆ ಜವಾಬ್ದಾರಿ ಕಳೆದ 2 ವರ್ಷಗಳ ಹಿಂದೆ ನಗರಸಭೆಗೆ ಚುನಾಯಿತ ಪ್ರತಿನಿಧಿಗಳಾದರೂ ಕೂಡ ಅವರಿಗೆ ಅಧಿಕಾರವನ್ನ ರಾಜ್ಯ ಸರ್ಕಾರ ಮತ್ತು ಕೋರ್ಟಿನಿಂದ ಇದುವರೆಗೂ ಕೂಡ ಅವರು ನಗರಸಭೆಯ ಸಭೆಗಳಲ್ಲಿ ಭಾಗವಹಿಸದೇ ಇರೋದ್ರಿಂದ ಅಭಿವೃದ್ಧಿ ಒಂದು ಕಡೆ ಕುಂಠಿತವಾಗಿದ್ದರೂ ಕೂಡ ಈ ಭಾಗದ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸಚಿವರುಗಳು ಯಾವಾಗಲೂ ಕೂಡ ನಾವು ಲಾಸ್ಟ್ ಟೈಮ್ ಕಳೆದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸೌದಿಯವರಿಗೆ ನಾವು ಧಿಕ್ಕಾರವನ್ನು ಘೋಷಣೆ ಕೂಡಿದ್ದೀವಿ. ರಾಯಚೂರು ಜಿಲ್ಲೆಯವರು ಆದರೆ ಮಾತ್ರ ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಕಾಣತಕ್ಕಂಥದ್ದನ್ನು ಇವತ್ತು ರಾಯಚೂರು ಜಿಲ್ಲೆಯ ಜನಗಳು ಇವತ್ತು ಸಾರ್ವಜನಿಕರು ನೋಡುವಂತಹ ಸ್ಥಿತಿಯಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಬಂದರೂ ಕೂಡ ಕೇವಲ ಕೋವಿಡ್ ಸಭೆಗಳನ್ನು ಮಾಡಿ ಪರ್ಸೆಂಟೇಜ್ ದುಡ್ಡನ್ನು ಉಳಿದುಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಜೊತೆಯಲ್ಲಿ ಇವತ್ತು ಏನು ರಾಯಚೂರಿನ ಮಹಾ ಜನಪ್ರಿಯ ಶಾಸಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರು ಸಂಪೂರ್ಣವಾಗಿ ರಾಯಚೂರಿನ ಅಭಿವೃದ್ಧಿ ಮಾಡ್ತಿರತಕ್ಕಂಥ ಹೇಳಿಕೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಯಾವುದೇ ರಸ್ತೆಗೆ ಅವರು ಭೇಟಿ ಕೊಡಲಾಗುವಂತ ಸಂದರ್ಭ ಇವತ್ತು ಆಗ್ತಾ ಇದೆ. ಇದರಲ್ಲಿ ಈ ಕ್ಷೇತ್ರದ ಶಾಸಕರ ಸಂಪೂರ್ಣ ವಿಫಲವಾಗಿರುವುದರಿಂದ ಮತ್ತು ಈಗಾಗಲೇ ಸುಮಾರು 59 ಕೋಟಿ ರಾಯಚೂರು 35 ವಾರ್ಡ್ಗಳಿಗೆ ನಾನು ಅನುದಾನ ಹಂಚಿಕೆ ಮಾಡಿದ ಅಂತಕ್ಕಂಥ ಹೇಳಿಕೆಯನ್ನ ಮಾನ್ಯ ಶಿವರಾಜ್ ಪಾಟೀಲ್ ಅವರು ಕೊಟ್ಟರು. ಈಗ ನಮ್ಮ ಜಿಲ್ಲಾ ಜನತಾದಳದಿಂದ ಒಂದು ಅಭಿಯಾನವನ್ನ ಶುರು ಮಾಡ್ತಾ ಇದ್ದೀವಿ. ಏನು 56 ಕೋಟಿ ಹಂಚಿಕೆ ಆಗಿರ್ತಕ್ಕಂಥ 35 ವಾರ್ಡ್ಗಳಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಆಗಿದವ ಇಲ್ಲ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಇವತ್ತು ವಸ್ತು ಪರಿಶೀಲನೆ ಮಾಡಬೇಕಾಗಿದೆ. ನಾವು ಕೆಲವೊಂದು ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿದಾಗ ವಾರ್ಡ್ ನಂಬರ್ 6ಕ್ಕೆ 3,75,00,000 ರೂಪಾಯಿ ಕೊಟ್ಟಿದ್ದಾರೆ. 3,75,00,000 ಒಂದೊಂದು ವಾರ್ಡ್ಗೆ ತಮ್ಮ ಬಿಜೆಪಿ ಸದಸ್ಯರಿರ್ತಕ್ಕಂಥ ಒಂದೊಂದು ವಾರ್ಡ್ಗೆ 2.5 ಕೋಟಿ, 3 ಕೋಟಿ, ವಾರ್ಡ್ ನಂಬರ್ 5ಗೆ 5 ಕೋಟಿ, ಈ ತರ ಕೊಟ್ಟಿರ್ತಕ್ಕಂಥ ವಾರ್ಡ್ಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಇವತ್ತು ನಾನು
ನಗರದ ಕ್ಷೇತ್ರದ ಶಾಸಕರಿಗೆ ಸವಾಲು ಮಾಡ್ತೀನಿ. 3.5 ಕೋಟಿ ಏನು ಓಸೂರಿಗೆ ವಾರ್ಡ್ ನಂಬರ್ 6 ಕೊಟ್ಟಿದೆಯಲ್ಲ, ಪತ್ರಿಕಾ ಮಿತ್ರರು ನಾನು ನೀನು ಹೋಗೋಣ, ಅಲ್ಲಿ ಕೆಲಸ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ವಸ್ತು ಪರಿಶೀಲನೆ ಮಾಡಿ. ಇವತ್ತು ಇಡೀ ಬೋಗಸ್ ಆಗಿ ಬಿಲ್ಗಳನ್ನು ಎತ್ತುಕೊಳ್ತಕ್ಕಂಥದ್ದನ್ನ ಇವತ್ತು ಆಗ್ತಾ ಇದೆ. ಕೇವಲ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಅನುದಾನ ಹಂಚಿಕೆ ತನ್ನ ರಾಜಕೀಯ ಹಿತಾಸಕ್ತಿ ಮೇಲೆ ಅನುದಾನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಈ ಶಿವರಾಜ್ ಪಾಟೀಲ್ ವಿರುದ್ಧ ಮುಂದಿನ ದಿನಗಳನ್ನ ಸಂಪರ್ಕ ಮಾಡಬೇಕು. ನೀವು ರಸ್ತೆಗಳಿಗೆ ಕುಸಿಸಿಕೊಡ್ಬೇಕು. ಕೇವಲ ಜಿಲ್ಲಾ ಪಂಚಾಯತ್ ಆಫೀಸಿನಲ್ಲಿ, ಜಿಲ್ಲಾಧಿಕಾರಿಗಳ ಆಫೀಸಿನಲ್ಲಿ ಸಭೆ ಮಾಡಿ ಹೋಗೋದು ಉಸ್ತುವಾರಿ ಮಂತ್ರಿಯ ಕರ್ತವ್ಯವಲ್ಲ. ಯಾಕಂತಂದ್ರೆ ನೀನು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಇಲ್ಲಿನ ಜನರ ಕಷ್ಟ ಸುಖ ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆ ನಿನಗಿದೆ. ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ ಸರಿಯಾಗಿ ಉಪಯೋಗ ಆಗ್ತದಿಲ್ಲ ಅಂತಕ್ಕಂಥದ್ದು ಕೂಡ ಕರ್ತವ್ಯ ನಿನಗಿದೆ. ಅಧಿಕಾರಿಗಳನ್ನ ಬೆಂಡೆತ್ತಿ ಕೆಲಸ ಮಾಡಿಸ್ತಕ್ಕಂಥದ್ದು ಜವಾಬ್ದಾರಿ ನಿಂದ ಹೇಳಿದ್ದೀವಿ. ಸುಮಾರು 52 ಕಾಮಗಾರಿಗಳು ಕಳೆದ ಜಿಲ್ಲಾಧಿಕಾರಿಗಳು ನಗರಸಭೆಯ ಸಭೆಯನ್ನು ಮಾಡುವ ಸಂದರ್ಭದಲ್ಲಿ ಸುಮಾರು 52 ಕಾಮಗಾರಿಗಳು 2 ವರ್ಷದಿಂದ ಟೆಂಡರ್ ಕರೆದು ಕಾಮಗಾರಿಗಳನ್ನ ಮಾಡಲಾದೆ ಹಾಗೆ ಉಳ್ಕೊಂಡಿದ್ವಿ ಅಂತಕ್ಕಂಥದ್ದನ್ನ ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನ ತಂದಾಗ ಇಮಿಡಿಯೇಟ್ ನೋಟಿಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಎಷ್ಟು ನಿಷ್ಕಾಳಜಿ ಇದೆ ಅಂತಕ್ಕಂಥದ್ದು ಬಂತು. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಶಾಸಕರಿಗೆ ನಾವು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ರಾಯಚೂರಿನ ನಾಗರಿಕರ ಪರವಾಗಿ ರಾಯಚೂರು ಅಭಿವೃದ್ಧಿಯನ್ನ ಮಾಡದೇ ಇದ್ರೆ ನಿಮಗೆ ಸೀರೆ ಮತ್ತು ಈ ಬಳೆಯನ್ನ ತೊಡಸ್ತಕ್ಕಂಥ ಕಾರ್ಯಕ್ರಮ ನಾಗರಿಕರಿಂದ ಉದ್ಭವ ಆಗುತ್ತೆ. ಅದು ಜಿಲ್ಲಾ ಜನತಾದಳ ನೇತೃತ್ವದಲ್ಲಿ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸೀರೆ ಮತ್ತು ಬಳೆಗಳನ್ನ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸವದಿಯವರಿಗೆ ಮತ್ತು ಈ ಕ್ಷೇತ್ರದ ಶಾಸಕನಿಗೆ 15 ದಿನಗಳ ಒಳಗೆ ನೀವು ರಾಯಚೂರಿನ ಎಲ್ಲಾ ರಸ್ತೆಗಳನ್ನ ಸಂದರ್ಶನ ಮಾಡಿ, ರಸ್ತೆಗಳ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಿ, ಕೂಡಲೇ ಆ ರಸ್ತೆಗಳನ್ನ ಮಾಡತಕ್ಕಂಥ ಕೆಲಸ ಆಗಬೇಕು. ಮಾಡದೇ ಇದ್ದಲ್ಲಿ ನಿಮಗೆ ನಮ್ಮ ಕಡೆಯಿಂದ ಗಿಫ್ಟ್, ರಾಯಚೂರಿನ ನಗರದ ಜನತೆ ಕಡೆಯಿಂದ ಸೀರೆ ಮತ್ತು ಬಳೆಯನ್ನು ನಿಮಗೆ ತೊಡಿಸ್ತೀವಿ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನ ಈ ಮೂಲಕ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ವಿ. ಆದ್ರಿಂದ ನಮ್ಮ ಶಾಸಕರು ಮತ್ತು ಉಸ್ತುವಾರಿ ಮಂತ್ರಿಗಳು ನಾಳೆ ಮಂತ್ರಿಗಳಿಗೆ ನಾವು ಗೆಲುವಾಗ್ತೀವಿ, ಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತೀವಿ. ಕಳೆದ ಸಲ ಕೂಡ ನಾರಾಯಣಪುರ ಬಲದಂಡೆ ಕಾಲುವೆ ಯೋಜನೆಯಲ್ಲಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತ ಮಾಧ್ಯಮಗಳು ಸುಮಾರು 500 ಕೋಟಿ ರೂಪಾಯಿ ಕಳಪೆ ಆಗಿದೆ ಅಂತೇಳಿ 24/7 ಎಲ್ಲಾ ಚಾನೆಲ್ಗಳು ಬಿತ್ತರಿಸಿದ್ರು ಕೂಡ ಇವತ್ತು ಕ್ಯಾರಿ ಅನ್ನುವುದು. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್ ವಕೀಲ್, ದಾನಪ್ಪ ಯಾದವ್, ವಿಶ್ವನಾಥ್ ಪಟ್ಟಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ದಿನಾಂಕ 18/9/2020 ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸರಳ ಜೀವಿ, ಹೃದಯ ಶ್ರೀಮಂತಿಕೆ ಉಳ್ಳ ಸಮಾಜ ಸೇವಕರಾದ ಶ್ರೀ ಮುಜಿಬುದ್ದೀನ್ NES ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ರಾಯಚೂರು ಇವರಿಗೆ 51ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಅಹಮದ್ ಬೇಗ್, ವಾರ್ಡ್ ನಂಬರ್ 7, ಅಂದ್ರುನ್ಕಿಲ್ಲಾ, ರಾಯಚೂರು. ಸರಳ ಜೀವಿ, ಹೃದಯ ಶ್ರೀಮಂತಿಕೆಯುಳ್ಳ ಸಮಾಜ ಸೇವಕರಾದ ಶ್ರೀ ಮುಜಿಬುದ್ದೀನ್ NES ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ರಾಯಚೂರು ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸಾದಿಕ್ ಹುಸೇನ್, ರಾಯಚೂರು. ಸಿಂಗನೂರಿನಲ್ಲಿ ಪ್ರತ್ಯೇಕವಾಗಿ PU ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಈ ಕಾಲೇಜಿನ ಪ್ರತ್ಯೇಕತೆಗಳು: ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ತರಗತಿಗಳು, ನೀಟ್, IIT, JEE ಮತ್ತು KCETಗಾಗಿ ಅನುಭವಿ ಉಪನ್ಯಾಸಕರಿಂದ ಪ್ರತಿನಿತ್ಯ ತರಗತಿಗಳು, ಉತ್ತಮ ಸೌಲಭ್ಯವುಳ್ಳ ತರಗತಿ ಕೊಠಡಿಗಳು, ಪ್ರಯೋಗಾಲಯಗಳು, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಪ್ರತ್ಯೇಕ ಶ್ರದ್ಧೆ,
ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಸುಸಜ್ಜಿತವಾದ ವಸತಿ ನಿಲಯದ ಜೊತೆಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರದ ವ್ಯವಸ್ಥೆ, ವಾಹನದ ಸೌಲಭ್ಯ ಕೂಡ ಇದೆ. ವಿಳಾಸ ಹಟ್ಟಿ ರೋಡ್, ಜೈನ್ ಕಲ್ಯಾಣ ಮಂಟಪದ ಹತ್ತಿರ, ಆನಂದ್ ಸ್ಕೂಲ್ ಕಾಂಪ್ಲೆಕ್ಸ್, ಸಿಂಧನೂರು. ಸಂಪರ್ಕಿಸಿ 9036989230 ಮತ್ತು 9972683929. ಶ್ರೀ ಕೃಷ್ಣದೇವರಾಯ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಜೆಇಇ ಮೇನ್ಸ್ನಲ್ಲಿ ಉತ್ತಮ ಅಂಕ ಪಡೆದು ಅಡ್ವಾನ್ಸ್ಗೆ ಕ್ವಾಲಿಫೈ ಆಗಿದ್ದು, ವಿದ್ಯಾರ್ಥಿಗಳು ಪಡೆದುಕೊಂಡಿರುವ ಪರ್ಸೆಂಟೇಜ್ ಈ ರೀತಿ ಇದೆ. ಗಣೇಶ್ ಕುಮಾರ್ 86, ದಿವ್ಯಾ ಎ 83, ಶಿರೀನ್ ಕೌಸರ್ 82, ಎಚ್ ಪೂಜಾ 81, ತಿರುಪತಿ ಎಚ್ 57, ಹನುಮೇಶ್ ಕೆ 55. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ವತಿಯಿಂದ ಅಭಿನಂದನೆಗಳು. Sri Krishna Academy PU College. Only success, nothing else. Our own customized web-based online education app for streamlining learning. COVID-19 infections combat ready campus. Admissions open for 2020-21. Courses offered: PUC Science, PCMB, PCMCS. PUC Commerce, EBAS, EBACS. Repeated long-term courses for NEET, IIT, PCMB. ಕಾಲೇಜಿನ ಚಟುವಟಿಕೆಗಳ ವಿವರ: ವಿದ್ಯಾರ್ಥಿಗಳಿಗೆ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯವನ್ನು ರೂಪಿಸಿಕೊಳ್ಳಲು ಕ್ಲಾಸ್ನಲ್ಲಿ ಸೆಮಿನಾರ್ ನಡೆಸಲಾಗುವುದು. ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಬೋಧನೆ ಜೊತೆಗೆ ನೀಟ್, ಐಐಟಿ ತರಬೇತಿ ನೀಡಲಾಗುತ್ತದೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವುದೇ ಶ್ರೀ ಕೃಷ್ಣ ಅಕಾಡೆಮಿಯ ಮುಖ್ಯ ಉದ್ದೇಶವಾಗಿದೆ. ಅನುಭವವುಳ್ಳ ಉಪನ್ಯಾಸಕರ ವೃಂದ, ಕಾಲೇಜಿನ ಕ್ಯಾಂಪಸ್ನಲ್ಲಿ ಪ್ರಶಾಂತವಾದ ವಾತಾವರಣ, ವಿಶಾಲವಾದ ತರಗತಿ ಕೊಠಡಿಗಳು. ವಿಸಿಟ್ ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ್ ನಗರ್, ರಾಯಚೂರು. ಮೊಬೈಲ್ 9632114292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ BA ಮತ್ತು BCom ಕೋರ್ಸುಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು BA ಮತ್ತು BCom. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕ ವೃಂದ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಉಚಿತ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿ ಹಾಗೂ ಗ್ರಂಥಾಲಯ ಸೌಲಭ್ಯ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ದ್ವಿತೀಯ ವರ್ಷ PUCಯಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ: ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9986453546, 8660336100. ಕಲಿಯಲು 100 ಕೋರ್ಸ್, ಸರ್ಕಾರಿ ನೌಕರಿಗಾಗಿ ಒಂದೇ ಕೋರ್ಸ್, ಪ್ಯಾರಾಮೆಡಿಕಲ್ ಅಥವಾ ನರ್ಸಿಂಗ್ ಕೋರ್ಸ್ಗಳು. 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಕಳೆದ 14 ವರ್ಷಗಳಿಂದ ನೂರಾರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಆಯ್ಕೆಯಾಗಿದ್ದಾರೆ. ಸರ್ಕಾರಿ ನೌಕರಿಗೆ ಆಯ್ಕೆಯಾದ ನಮ್ಮ ಹೆಮ್ಮೆಯ 100 ವಿದ್ಯಾರ್ಥಿಗಳು. ಆರೋಗ್ಯ ರಕ್ಷಣೆಗಾಗಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್ 100ಕ್ಕೆ 100ರಷ್ಟು ಜಾಬ್ ಗ್ಯಾರಂಟಿ ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, DDT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ, DMIT, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ, ಸಿಟಿ ಸ್ಕ್ಯಾನ್, MRI, ಎಕ್ಸ್-ರೇ, USG, DXA ಸ್ಕ್ಯಾನ್ ಎಕ್ಸೆಟ್ರಾ. SSLC PUC ಪಾಸಾದ OBC, SC, ST, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶ ಪಡೆಯಲು ಸುವರ್ಣ ಅವಕಾಶ. ಕೋರ್ಸ್ ಮುಗಿದ ನಂತರ ತಕ್ಷಣ ಉದ್ಯೋಗ ದೊರೆಯುತ್ತದೆ. ಕೋರ್ಸ್ಗಳು: DMLT, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್, DOTT, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್, DMXT, ಡಿಪ್ಲೊಮಾ ಇನ್ ಎಕ್ಸ್-ರೇ ಟೆಕ್ನಿಷಿಯನ್ ಕೋರ್ಸಸ್, DHI, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, DMRT, ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪ್ಟಮಾಲಜಿ ಟೆಕ್ನಿಷಿಯನ್, DOT, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. GNM ಮತ್ತು BSc ನರ್ಸಿಂಗ್ ಕೋರ್ಸ್ಗಳಿಗೆ 2020-21ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು. ಮೊಬೈಲ್
9945311704. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ನಮ್ಮ ಕಾಲೇಜಿನ ಕೀರ್ತಿ ತಂದ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಸ್ಎಸ್ಎಲ್ಸಿ ಫಸ್ಟ್ ಬ್ಯಾಚ್ 100% ರಿಸಲ್ಟ್. Congratulations to our brilliant students. Admissions are open for 8th, 9th, 10th classes. Shri Gnana Ganga Pre-Primary, Primary and High School. English Medium. Admissions are open. No fashion, no donation. We believe only in quality education. Faculty, syllabus and activity-based education. Computer lab, smart classes, digital rooms, well-trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಮತ್ತೊಮ್ಮೆ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಶಾಂತಿಯುತ ಪ್ರತಿಭಟನೆಗಳ ಅಪರಾಧೀಕರಣ ತಡೆಯಲು ಹಾಗೂ ಪಿತೂರಿಯಿಂದ ಕೂಡಿದ ಗಣ್ಯರ ಮೇಲೆ ಹೂಡಿರುವ ಮೊಕದ್ದಮೆಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಪ್ರಧಾನಿ ಹಾಗೂ ಗೃಹ ಸಚಿವರ ಪ್ರತಿಕೃತಿ ದಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ನಡೆದಿರುವ ಹೋರಾಟದ ಮುಂಚೂಣಿಯಲ್ಲಿರುವ ದೇಶ ಗಣ್ಯರ ನಾಯಕರ ಮೇಲೆ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳುಹಿಸುವುದು ಮತ್ತು ಪ್ರಜಾಪ್ರಭುತ್ವ ಚಳವಳಿಯನ್ನು ಹಣಿಯುವ ದುಷ್ಕೃತ್ಯವನ್ನು ಕೇಂದ್ರ ಸರ್ಕಾರ ಮುಂದುವರೆಸಿರುವುದನ್ನು ಖಂಡಿಸಿದರು. ಸುಳ್ಳು ಮೊಕದ್ದಮೆಗಳನ್ನು ಹೂಡಿ ಜೈಲಿಗೆ ಕಳುಹಿಸಿರುವ ಎಲ್ಲಾ ರಾಜಕೀಯ ಖೈದಿಗಳನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಮತ್ತು ಮೊಕದ್ದಮೆಗಳನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ಸರ್ವಾಧಿಕಾರಿ ಆಡಳಿತ ನೀತಿಗೆ ಧಿಕ್ಕಾರ. ಸಿಪಿಐಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಸೀತಾರಾಮ್ ಯೆಚೂರಿ ಮತ್ತು ಇತರೆಯರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ಕೂಡಲೇ ವಾಪಸ್ ಪಡೆಯಲೇಬೇಕು. ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಮತ್ತು ಇತರ ಮೇಲೆ ಹಾಕಿರ್ತಕ್ಕಂಥ ಸುಳ್ಳು ಮೊಕದ್ದಮೆಗಳನ್ನು ವಾಪಸ್ ಪಡೆಯಲೇಬೇಕು. ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಇವರ ಮುಖಾಂತರ ಶಾಂತಿಯುತ ಪ್ರತಿಭಟನೆಗಳ ಅಪರಾಧೀಕರಣ ತಡೆಯಲು ಹಾಗೂ ಪಿತೂರಿಯಿಂದ ಕೂಡಿದ ಗಣ್ಯರ ಮೊಕದ್ದಮೆಗಳನ್ನು ಹಿಂಪಡೆಯಲು ಕೇಂದ್ರ ಸರ್ಕಾರದ ಪ್ರತಿಕೃತಿ ದಾನ ಜಿಲ್ಲೆಯಾದ್ಯಂತ ಸಿಪಿಎಂ ನೇತೃತ್ವದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಡೆದಿರುವ ಹೋರಾಟ ಮುಂಚೂಣಿಯಲ್ಲಿರುವ ದೇಶದ ಅಗ್ರಗಣ್ಯ ನಾಯಕರ ಮೇಲೆ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಕಳಿಸುವ ಮತ್ತು ಆ ಮೂಲಕ ಪ್ರಜಾಪ್ರಭುತ್ವ ಚಳವಳಿ ಹಣಿಯುವ ದುಷ್ಕೃತ್ಯವನ್ನು ಕೇಂದ್ರ ಸರ್ಕಾರ ಮುಂದುವರಿಸಿರುವುದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದದ ರಾಯಚೂರು ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಸಿಎ ಹಾಗೂ ಎನ್ಆರ್ಸಿ ವಿರುದ್ಧದ ಹೋರಾಟದ ಈ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ಮುಖಂಡರಾದ ಎಚ್ ಪದ್ಮಾ, ಶೇಖರ್ ಖಾದ್ರಿ, ಡಿಎಸ್ ಶರಣಬಸವ, ವರಲಕ್ಷ್ಮಿ, ರಂಗನಗೌಡ, ಅಮರೇಶ್, ವೀರೇಶ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.
ಗುತ್ತಿಗೆ ಕಾರ್ಮಿಕರ ಕೆಲಸಕ್ಕೆ ಭದ್ರತೆ ಒದಗಿಸಬೇಕು ಮತ್ತು ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್, ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ, ಸಿಐಟಿಯು ಸಂಯೋಜಿತ ನೇತೃತ್ವದಲ್ಲಿ ಜೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಾವತಿ ಮಾಡದೇ ಇರುವ ಗುತ್ತಿಗೆ ಕಾರ್ಮಿಕರ 4 ತಿಂಗಳ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಗುತ್ತಿಗೆ ಕಾರ್ಮಿಕರ ಕಾಯ್ದೆ ಪ್ರಕಾರ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ಗುತ್ತಿಗೆ ಕಾರ್ಮಿಕರಿಗೆ 28/10/2016 ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಎಲ್ಲಾ ಗುತ್ತಿಗೆ ಕಾರ್ಮಿಕರಿಗೆ ಇಎಸ್ಐ, ಎಪಿಎಫ್, ಗುರುತಿನ ಚೀಟಿ, ವೇತನ ಪಾವತಿ ಚೀಟಿ ಕಡ್ಡಾಯವಾಗಿ ನೀಡಬೇಕು. ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಹಾಗೂ ಸರ್ಕಾರದ ನೇರ ನೇಮಕಾತಿ ಸಮಯದಲ್ಲಿ ಗುತ್ತಿಗೆ ಕಾರ್ಮಿಕರಿಗೆ ಪ್ರಾಮುಖ್ಯತೆ ನೀಡಬೇಕು. ಗುತ್ತಿಗೆದಾರರು ಇನ್ನು ಪಿಎಫ್ ಖಾತೆ ತೆರೆಯದೇ ಇರುವ ಕಾರ್ಮಿಕರ ಪಿಎಫ್ ಖಾತೆ ತೆರೆಯಬೇಕು. ಪಿಎಫ್ ಹಣ ಜಮಾ ಮಾಡದೇ ಇರುವ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಾಕಿ ಹಣ ಜಮಾ ಮಾಡಿಸಬೇಕೆಂದು ಒತ್ತಾಯಿಸಿದರು. ವಿದ್ಯುತ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು. ಗುತ್ತಿಗೆದಾರನ ಕೆಳಗೆ ಕೆಲಸ ಮಾಡುತ್ತಿದ್ದ ಗುತ್ತಿಗೆ ಕೆಲಸಗಾರರು ಕೇವಲ ಗುತ್ತಿಗೆದಾರನ ಬದಲಾವಣೆಯ ಮಾತ್ರಕ್ಕೆ ಅವರ ಕೆಲಸದಲ್ಲಿನ ನಿರಂತರ ಮತ್ತು ಸರ್ವಿಸ್ ನಿಯಮಗಳು ಬದಲಾಗಬಾರದು ಎಂದು ಒತ್ತಾಯಿಸಿದರು. ಗುತ್ತಿಗೆ ಕಾರ್ಮಿಕರಿಗೆ ಕಳೆದ 5 ತಿಂಗಳ ಬಾಕಿ ವೇತನ ಕೊಡಲೇಬೇಕು. ಗುತ್ತಿಗೆ ಕಾರ್ಮಿಕರನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸುತ್ತಿರುವ ಜೆಸ್ಕಾಂ ಆಡಳಿತ ಮಂಡಳಿಗೆ ಧಿಕ್ಕಾರ. ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಧಿಕ್ಕಾರ. ಸಿಐಟಿಯು ಜಿಂದಾಬಾದ್. ನೌಕರಿಗೆ ಕಳೆದ 5 ತಿಂಗಳ ಬಾಕಿ ವೇತನ ಕೊಡಲೇಬೇಕು. ಜೆಸ್ಕಾಂ ನೌಕರಿಗೆ ಕಳೆದ 5 ತಿಂಗಳ ಬಾಕಿ ವೇತನ ಕೊಡಲೇಬೇಕು. ಮಾಡಲೇಬಾರದು. ಕಾರಣಕ್ಕೂ ಗುತ್ತಿಗೆ ಕಾರ್ಮಿಕರನ್ನು ವಜಾ ಮಾಡಲೇಬಾರದು. ನೌಕರರಿಗೆ ಕಳೆದ 5 ತಿಂಗಳ ಬಾಕಿ ವೇತನ ಕೊಡಲೇಬೇಕು. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಜೆಸ್ಕಾಂ ನೌಕರರಿಗೆ ಬಾಕಿ ಇರುವ ವೇತನವನ್ನು ಕೊಡಲೇಬೇಕು. ಏನೇ ಬರಲೆ ಏನೇ ಬರಲೆ ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ. ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಗುತ್ತಿಗೆ ಕಾರ್ಮಿಕರ ಸಂಘಟನೆ, ಸಿಐಟಿ ಅಫಿಲಿಯೇಟೆಡ್ ಆಗಿರುವಂತಹ ಸಂಘಟನೆ ಇದು. ಈ ಗುತ್ತಿಗೆ ಕಾರ್ಮಿಕರ ಸಂಘಟನೆಗೆ ಸಂಬಂಧಪಟ್ಟಂಗ ಈಗಾಗಲೇ 4 ಬಾರಿ ನಾವು ಮನವಿ ಪತ್ರಗಳನ್ನ ಕೊಟ್ಟಿದ್ವಿ. ಪ್ರಮುಖವಾಗಿ ಇಲ್ಲಿ ಸುಮಾರು ನಮ್ಮವು 20 ಬೇಡಿಕೆಗಳು, 15 ಬೇಡಿಕೆಗಳಿದ್ರು ನಿಮ್ಮ ಡಿಪಾರ್ಟ್ಮೆಂಟಿಗೆ ನಿಮಗೆ ಸಂಬಂಧಪಟ್ಟಂತ ಒಂದು 3 ಬೇಡಿಕೆಗಳು ಸಂಬಂಧಪಟ್ಟ, ಉಳಿದದ್ದು ರಾಜ್ಯ ಸರ್ಕಾರದ ಮಟ್ಟದಲ್ಲಿದ್ದಾವೆ, ಕೆಲವು ಕೇಂದ್ರ ಸರ್ಕಾರದ ಮಟ್ಟದಲ್ಲಿದ್ದಾವೆ. ನಾವು ಇದರ ಪ್ರತಿಯನ್ನ MD ಅವ್ರಿಗೂ ಸಹಿತ ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇದರಲ್ಲಿ ಸೇರಿಸಿದ್ವಿ. ಇದರಲ್ಲಿ ಪ್ರಮುಖವಾಗಿ ನಮಗೆ ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ಸುಮಾರು 4 ತಿಂಗಳಿಂದ ವೇತನ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷೆ ವರಲಕ್ಷ್ಮಿ, ಡಿಎಸ್ ಶರಣಬಸವ, ಕೆಜಿ ವೀರೇಶ್, ನಾಗಲಾಪುರ್, ಮಂಜುನಾಥ್, ಭಾಷಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ರೈಲ್ವೆ ಖಾಸಗೀಕರಣ ವಿರೋಧಿಸಿ ಎಸ್ಯುಸಿಐ ಪಕ್ಷದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸಿದರು. ಭಾರತ ಸರ್ಕಾರ ಒಡೆತನದ ರೈಲ್ವೆ ದೇಶದಾದ್ಯಂತ ತನ್ನದೇ ಆದ ಸ್ವಯಂಪೂರ್ಣವಾದ ಮೂಲಸೌಕರ್ಯ ಹೊಂದಿದೆ. ಸಾರ್ವಜನಿಕ ಹಣಕಾಸು ನೆರವಿನಿಂದ ಬೆಳೆದ ರೈಲ್ವೆ ಅತಿದೊಡ್ಡ ಸಾರಿಗೆ ಜಾಲವಾಗಿದೆ. ದೇಶದಾದ್ಯಂತ 20 ದಶಲಕ್ಷಕ್ಕೂ ಹೆಚ್ಚು ಜನ ಜೀವನಾಡಿಯಾಗಿದೆ. ಇಡೀ ವಿಶ್ವದ 7ನೇ ಅತಿದೊಡ್ಡ ರೈಲ್ವೆ ಜಾಲವಾಗಿದೆ. ದೇಶದ 109 ಮಾರ್ಗಗಳಲ್ಲಿ 151 ಟ್ರೈನ್ಗಳನ್ನು ಖಾಸಗೀಕರಣ ಮಾಡಲಾಗುತ್ತಿದೆ. ರಾಜ್ಯದ 14 ಮಾರ್ಗಗಳನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ. ಸದರಿ ಮಾರ್ಗಗಳಲ್ಲಿ ಪ್ರಯಾಣ ದರ ದುಬಾರಿಯಾಗಲಿದೆ. ಇದರ ಪರಿಣಾಮ ಜನಸಾಮಾನ್ಯರ ಮೇಲೆ ಬೀಳಲಿದೆ. ಕೂಡಲೇ ರೈಲ್ವೆ ಖಾಸಗೀಕರಣ ಕೈಬಿಡಬೇಕೆಂದು ಒತ್ತಾಯಿಸಿದ ಮನವಿಯನ್ನು ರೈಲ್ವೆ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಲಾಯಿತು. ರೈಲ್ವೆಯನ್ನು ಖಾಸಗೀಕರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಸಾರ್ವಜನಿಕ ಸಂಸ್ಥೆಗಳ ಖಾಸಗೀಕರಣ ಮಾಡುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಲಾಭದಲ್ಲಿ ನಡೆಯುತ್ತಿರುವ ರೈಲ್ವೆ ಖಾಸಗೀಕರಣ ಬೇಡವೇ ಬೇಡ. ಲಾಭದಲ್ಲಿ ನಡೆಯುತ್ತಿರುವ ರೈಲ್ವೆ ಖಾಸಗೀಕರಣ ಮಾಡುವುದನ್ನು ಒಪ್ಪುವುದಿಲ್ಲ. ಇನ್ಕ್ಲಾಬ್ ಜಿಂದಾಬಾದ್. ಎಸ್ಯುಸಿಐ ಕಮ್ಯುನಿಸ್ಟ್ ಪಾರ್ಟಿ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. ಒಪ್ಪುವುದಿಲ್ಲ. ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈಲ್ವೆ
ರೈಲ್ವೆ ಖಾಸಗೀಕರಣಕ್ಕೆ ಧಿಕ್ಕಾರ ಧಿಕ್ಕಾರ ರೈಲ್ವೆ ಖಾಸಗೀಕರಣಕ್ಕೆ ಧಿಕ್ಕಾರ ಧಿಕ್ಕಾರ ಲಾಭದಲ್ಲಿರುವ ರೈಲನ್ನು ಖಾಸಗೀಕರಣ ಮಾಡ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಲಾಭದಲ್ಲಿರುವ ರೈಲ್ವೆ ಖಾಸಗೀಕರಣ ಮಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ರೈಲ್ವೆ ಖಾಸಗೀಕರಣಕ್ಕೆ ಧಿಕ್ಕಾರ ಧಿಕ್ಕಾರ ಲಾಭದಲ್ಲಿರುವ ರೈಲ್ವೆಯನ್ನು ಮಾರಾಟ ಮಾಡೋದನ್ನು ಒಪ್ಪೋದಿಲ್ಲ ಲಾಭದಾಯಕ ಉದ್ಯಮವನ್ನು ಖಾಸಗೀಕರಣ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈಲ್ವೆ ಖಾಸಗೀಕರಣವನ್ನು ಒಪ್ಪೋದಿಲ್ಲ ರೈಲ್ವೆ ಖಾಸಗೀಕರಣವನ್ನು ಕೈಬಿಡಿ India Parliament New Delhi memorandum through station manager railway station Raichur state Karnataka subject to stop the privatization of profit making public funded Indian Railway owned by the government of India is having its own self-sufficient infrastructure across the country. Railway, the largest transportation network which was set up with public funds, has been the lifeline of over 20 million people across the country today. The 7th largest rail network in the whole world has more than 13,500 passengers trains and over 9,000 freight trains running daily, reaching. ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾದ ಚನ್ನಬಸವ ಜಾನೇಕಲ್, ಮಹೇಶ್ ಚಿಕಲಪರ್ವಿ, ಮಲ್ಲನ್ ಗೌಡ, ಪೀರ್ ಸಾಬ್, ಅಭಿಲಾಷಾ ಕಾರ್ತಿಕ್, ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಬೇಕು ಹಾಗೂ ನೂತನ ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮುಖಂಡರು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿ ದೇಶದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿಯಲ್ಲಿ ಹಿಂದುಳಿದ ರಾಯಚೂರು ಜಿಲ್ಲೆಗೆ ಹಿಂದೆ ಅಗತ್ಯ ಇದ್ದ ಕಾರಣಾಂತರ ಹಾಗೂ ರಾಜಕೀಯ ಇಚ್ಛಾಶಕ್ತಿ ಮೋಸಗಾರಿಕೆಯಿಂದ ಐಐಐಟಿ ಶಿಕ್ಷಣ ಸಂಸ್ಥೆ ಕೈ ತಪ್ಪಿತು ಎಂದು ದೂರಿದರು. ಈಗ ಆ ಸರದಿಯಲ್ಲಿ ಏಮ್ಸ್ ಸೇರುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಜಿಲ್ಲೆ ಬಡತನದ ಜೊತೆಗೆ ಶಿಕ್ಷಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಯಾಗಿದೆ. ಈಗಲೂ ಈ ಭಾಗದ ಜನತೆಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ಮತ್ತು ಶಿಕ್ಷಣ ಲಭಿಸುತ್ತಿಲ್ಲ. ಉತ್ತಮ ಚಿಕಿತ್ಸೆ ಮತ್ತು ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ದೂರದ ಹೈದರಾಬಾದ್, ಬೆಂಗಳೂರು, ಚೆನ್ನೈ, ಪುಣೆ ಮತ್ತು ಬಾಂಬೆಯಂತಹ ನಗರಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಈ ಭಾಗದ ಜನತೆಯ ಅನಾರೋಗ್ಯಕ್ಕೆ ತುತ್ತಾದ ಮೇಲೆ ಚೇತರಿಸಿಕೊಳ್ಳುವ ಬದಲು ಸಾವಿಗೆ ತುತ್ತಾಗೋದೇ ಹೆಚ್ಚಿದೆ. ಇನ್ನು ವೈದ್ಯಕೀಯ ಶಿಕ್ಷಣ ಕಲಿಯಲು ಆಸಕ್ತಿ ಇರುವ ವಿದ್ಯಾರ್ಥಿಗಳು ಬಡತನ, ಭಾಷೆ ಮತ್ತು ಪ್ರಾದೇಶಿಕ ಸಮಾನತೆ ಹಾಗೂ ಭೌಗೋಳಿಕ ಪ್ರದೇಶದ ವಾತಾವರಣದ ಕಾರಣದಿಂದ ಕಲಿಕೆಯಿಂದ ದೂರ ಉಳಿಯುವಂತಾಗಿದೆ. ನಂಜುಂಡಪ್ಪ ವರದಿ ಸೇರಿ ಅನೇಕ ಅಧ್ಯಯನ ವರದಿಗಳು ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಆಗಬೇಕು ಅನ್ನುವ ಅಂಶವನ್ನು ಹೇಳಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕಳೆದ 2 ವರ್ಷಗಳ ಹಿಂದೆ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಸೇರಿ ಕೇಂದ್ರದ ತಂಡ ಸ್ಥಳ ಪರಿಶೀಲನೆ ಸೇರಿ ಒಂದಷ್ಟು ಸಮಾಲೋಚನೆ ಮಾಡಿದೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಗೆ ಏಮ್ಸ್ ಸಂಸ್ಥೆಯನ್ನು ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಈ ಕೂಡಲೇ ವಿಶೇಷ ಅನುದಾನ ಮಂಜೂರು ಮಾಡಲೇಬೇಕು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಅನುದಾನ ಮಂಜೂರು ಮಾಡಲೇಬೇಕು. ರಾಯಚೂರು ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆಯನ್ನು ಮಂಜೂರು ಮಾಡಲೇಬೇಕು. ರಾಯಚೂರು ವಿವಿಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ರಾಯಚೂರು ವಿವಿಗೆ ಅನುದಾನ ಬಿಡುಗಡೆ ಮಾಡುವಲ್ಲಿ ವಿಫಲವಾದಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆಯನ್ನ ನಿರ್ಮಾಣ ಮಾಡಲೇಬೇಕು. ರಾಯಚೂರು ಜಿಲ್ಲೆಗೆ ಏಮ್ಸ್ ಸಂಸ್ಥೆಯನ್ನೇ ಕೂಡಲೇ ಬರಲಿ. ಏನೇ ಬರಲಿ ರಾಯಚೂರು ವಿವಿಗೆ ಅನುದಾನ ಬಿಡುಗಡೆ ಮಾಡಲೇಬೇಕು. ಏನೇ ಬರಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ದೀನಸಮುದ್ರ, ಗೌರಿ, ಮುಜ್ಮಿಲ್, ನಾಗಮೋಹನ್, ಬಸವಂತ್ ಮೌನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಯರಗೇರ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅಂಗನವಾಡಿ ಕಟ್ಟಡ, ಕಲ್ಯಾಣ ಸ್ವಚ್ಛತೆ, ಬಿಸಿಯೂಟ, ಅಡುಗೆ ಕೋಣೆ, ಪಂಚಾಯತ್ ಕಟ್ಟಡ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕೆಲವು ಕಾಮಗಾರಿಗಳು
ಪೂರ್ಣಗೊಂಡಿದ್ದು ಇನ್ನೂ ಕೆಲವು ಕಾಮಗಾರಿಗಳು ಪ್ರಗತಿ ಹಂತದಲ್ಲಿವೆ. 2020-21 ಸಾಲಿನಲ್ಲಿ ಕೈಗೊಂಡ ಅಂಗನವಾಡಿ ಕಟ್ಟಡ ಹಾಗೂ ರಂಗನಾಥ ದೇವಸ್ಥಾನ ಹತ್ತಿರ ಕಲ್ಯಾಣಿ ಕಾಮಗಾರಿಯನ್ನು ವೀಕ್ಷಿಸಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೆಲಸ ಉತ್ತಮವಾಗಿ ನಡೆದಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳ ಶಿಕ್ಷಣ ಉತ್ತಮಗೊಳ್ಳಲು, ಮಕ್ಕಳು ಸರ್ಕಾರಿ ಶಾಲೆಗೆ ಬರುವಂತರಾಗಲು ಅಂಗನವಾಡಿಗಳು ಬುನಾದಿಯಾಗಿ ಕೆಲಸ ನಿರ್ವಹಿಸುತ್ತದೆ ಮತ್ತು ಅದರಲ್ಲಿ ಗ್ರಾಮ ಪಂಚಾಯಿತಿಗಳು, ಶಾಲಾ ಮತ್ತು ಶಿಕ್ಷಣ ಅಂಗನವಾಡಿಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದು, ಪಾಲಕರು ಮಕ್ಕಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡುವಲ್ಲಿ ಸಹಕರಿಸಬೇಕೆಂದು ತಿಳಿಸಿದರು. ಯರಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ 3 ರಿಂದ 4 ಅಂಗನವಾಡಿಗಳನ್ನು ಪ್ರಾರಂಭಿಸಿ ಈಗಾಗಲೇ ಒಂದು ಹಂತದಲ್ಲಿ ಕಾಮಗಾರಿ ನಡೆದಿವೆ ಎಂದು ತಿಳಿಸಿದರು. ರಂಗನಾಥ ದೇವಸ್ಥಾನದ ಕಲ್ಯಾಣಿಗೆ 10 ಲಕ್ಷ ರೂಪಾಯಿ, ದಾಸ್ತಾನು ಮಳೆಗೆ 14 ಲಕ್ಷ ರೂಪಾಯಿ ಕಾಮಗಾರಿ, ಸರ್ಕಾರಿ ಪ್ರೌಢಶಾಲೆ ಮಳೆ ನೀರು ಕೊಯ್ಲು ಕೆಲಸ ಈಗಾಗಲೇ ಮುಗಿದಿವೆ. ಇನ್ನು ಕೆಲವು ಕೆಲಸಗಳು ಪ್ರಗತಿಯಲ್ಲಿವೆ. ಉರ್ದು ಶಾಲೆ ಹತ್ತಿರ ಅಂಗನವಾಡಿ ಕಟ್ಟಡ ಮುಕ್ತಾಯ ಹಂತದಲ್ಲಿದೆ. ಯರಗೆರೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಅಡಿಗೆ ಕೋಣೆ ಬಣ್ಣ ಕೆಲಸ ನಡೆದಿದೆ. ಪ್ರೌಢಶಾಲೆ ಅಡಿಗೆ ಕೋಣೆ ಕೆಲಸ ಪ್ರಾರಂಭವಾಗಿದೆ ಎಂದರು. ಗೂಡಿಹಳ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಂಪೌಂಡ್ ಕೆಲಸ ನಡೆಯುತ್ತಿದೆ. ಯರಗೆರೆ ಪೊಲೀಸ್ ವಸತಿ ನಿಲಯದಲ್ಲಿ ಮಳೆ ನೀರು ಕೊಯ್ದು ಕಾರ್ಯ ಪ್ರಗತಿಯಲ್ಲಿದೆ. 40 ಲಕ್ಷ ವೆಚ್ಚದಲ್ಲಿ ಯರಗೆರೆ ಗ್ರಾಮ ಪಂಚಾಯತ್ ಹೊಸ ಕಟ್ಟಡ ಕಾಮಗಾರಿ ಪ್ರಗತಿ ಹಂತದಲ್ಲಿದೆ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉತ್ತಮ ಕೆಲಸ ಪಂಚಾಯಿತಿಯಲ್ಲಿ ನಡೆದಿರುವುದು ತೃಪ್ತಿ ತಂದಿದೆ ಎಂದು ಯರಗೆರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಶ್ವನಾಥ್ ರೆಡ್ಡಿ ತಿಳಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗುಣಮಟ್ಟದ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳುವ ಮೂಲಕ ಯರಗೆರೆ ಗ್ರಾಮ ಪಂಚಾಯತ್ ಮಾದರಿಯಾಗಿದೆ. 2020-21 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡಂಥ ಈ ಯರಗೆರೆ ಗ್ರಾಮದ ನಂಬರ್ 6 ಕೇಂದ್ರದ ಹೊಸ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಈ ಅಂದಾಜು ಮೊತ್ತ 10,80,000 ಅದು. ಈ ಮೊದಲು ಈ ಅಂಗನವಾಡಿ ಕೇಂದ್ರ ಬಾಡಿಗೆ ಕಟ್ಟಡದಲ್ಲಿ ನಡೀತಿತ್ತು. ಆ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಒಂದು ಬಡ ನಿವೇಶನಗಳಲ್ಲಿ ಸರ್ಕಾರಿ ನಿವೇಶನದಲ್ಲಿ ನಿರ್ಮಿಸಲಾದ ಅಂತ ಈ ಒಂದು ಅಂಗನವಾಡಿ ಕಟ್ಟಡ ಅಂತಿದೆ. ನಮ್ಮ ಹೆಸರು ಶರಣಮ್ಮ, ಯರಗೆರೆ ಭಾಗ ಅಂಗನವಾಡಿ ಕೇಂದ್ರ. ನಾವು ಇಷ್ಟು ದಿವಸ ಅಲ್ಲಿ ಬಾಡಿಗೆ ಕೇಂದ್ರದಲ್ಲಿ ಕೇಂದ್ರ ನಡೆಸ್ತಿದ್ವಿ. ಮಕ್ಕಳಿಗೆ ಏನೊಂದು ಸೌಲಭ್ಯ ಸಿಗ್ತಿರ್ಲಿಲ್ಲ ಅಲ್ಲಿ. ಯಾಕಂದರೆ ಆಟ ಆಡೋದಕ್ಕೆ, ಮಕ್ಕಳಿಗೆ ಊಟ ಮಾಡೋದಕ್ಕೆ, ಆ ಕೇಂದ್ರದ ಮುಂದೆ ಆಡಿಸೋದಕ್ಕೆ ನಮ್ಗೆ ಏನೊಂದು ಇದಾಗ್ತಿರ್ಲಿಲ್ಲ. ನಾವು ಗ್ರಾಮ ಪಂಚಾಯತರಲ್ಲಿ ನಾವು ಹೋಗಿ ಲೆಟ್ರ್ ಕೊಟ್ಟಿವಿ ಅವರಿಗೆ, ನಮಗೆ ಮಾಡಿರಿ ಕೇಂದ್ರನ ಅಂತ. ಪಾಪ ಎಲ್ಲರೂ ನಮಗೆ ಮಾಡ್ತೀವಂತ ಹೇಳಿದರು, ಆದರೂ ಮಾಡ್ತಾರಿಲ್ಲ ಅನ್ನೋದು ನಂಬಿಕೆ ಇರ್ತಿಲ್ಲ ನಮಗೆ ಮಾಡ್ತಾರಂತ. ಆಮೇಲೆ ಮಾಡ್ತೀವಂತ ಹೇಳಿದ್ರು. ಮತ್ತು ನಮ್ಮ ಕೇಂದ್ರ ಆಗೋದಕ್ಕೆ ನಮಗೆ ಭಾಳ ಖುಷಿ ಆಗ್ತದೆ. ನಮ್ಮ ಮಕ್ಕಳೆಲ್ಲ ನಮ್ಮ ಕೇಂದ್ರದಲ್ಲಿ ಕೂಡ್ತಾರಂತ ನಮ್ಗೆ ಯಾಕಂದ್ರೆ ಭಾಳ ಖುಷಿ ಆಗಿದ್ರಿ ಇವತ್ತಿನ ದಿನ. ಮತ್ತು ನಾವು ಕೇಂದ್ರನ ಇಲ್ಲಿ ನಡೆಸೋದಕ್ಕೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಮಾಡಿದಂಥ ನನ್ನ ಗ್ರಾಮ ಪಂಚಾಯತಿಯವರಿಗೆ ಮತ್ತು ವಿಶ್ವನಾಥ ಸರ್ ಪಿ ಡಿ ಅವರಿಗೆ ಮತ್ತು ನನ್ನ ಅಜೀಜ್ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮೆಲ್ಲರೂ ಕೂಡ ನನಗೆ ಸಹಕಾರ ಮಾಡಿದಂಥವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. 2020-21 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡಂಥ ಈ ಯರಗೆರೆ ಗ್ರಾಮದ ನಂಬರ್ 6 ಕೇಂದ್ರದ ಹೊಸ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಈ ಅಂದಾಜು ಮೊತ್ತ 10,80,000 ಅದು. ಈ ಮೊದಲು ಈ ಅಂಗನವಾಡಿ ಕೇಂದ್ರ ಬಾಡಿಗೆ ಕಟ್ಟಡದಲ್ಲಿ ನಡೀತಿತ್ತು. ಆ ಕಾರಣಕ್ಕೆ ಗ್ರಾಮ ಪಂಚಾಯಿತಿಯ ಒಂದು ಬಡ ನಿವೇಶನಗಳಲ್ಲಿ ಸರ್ಕಾರಿ ನಿವೇಶನದಲ್ಲಿ ನಿರ್ಮಿಸಲಾದ ಅಂತ ಈ ಒಂದು ಅಂಗನವಾಡಿ ಕಟ್ಟಡ ಅಂತಿದೆ. ನಗರಸಭೆ ಕಚೇರಿಯಿಂದ ಮೋತಿ ಮಸ್ಜಿದ್ವರೆಗೆ ಅತಿಕ್ರಮಣವಾದ ಟಿಪ್ಪು ಸುಲ್ತಾನ್ ರಸ್ತೆ ತೆರವುಗೊಳಿಸಲಾಗುವುದು ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸೂಚಿಸಿದ ಪ್ರಕಾರ ಸದರಿ ರಸ್ತೆಯಲ್ಲಿ ಬರುವ ವಾಣಿಜ್ಯ ಮಳಿಗೆಗಳು ಮತ್ತು ಮನೆಗಳ ಮಾಲೀಕರು 40 ಅಡಿ ರಸ್ತೆ ಮತ್ತು 2 ಬದಿ 2.5 ಅಡಿ ಕಾಲುವೆಯನ್ನು ಒಟ್ಟುಗೂಡಿಸಿ 45 ಅಡಿಗಳವರೆಗೆ ಬಿಟ್ಟು ಮುಂದೆ ಅತಿಕ್ರಮಣವಾಗಿದ್ದಲ್ಲಿ ಅದನ್ನು 3 ದಿನಗಳೊಳಗಾಗಿ ತಮ್ಮ ಸ್ವಂತ ಖರ್ಚಿನಿಂದ ತೆರವುಗೊಳಿಸಬೇಕು. ತಪ್ಪಿದಲ್ಲಿ ನಗರಸಭೆಯಿಂದ ಮುನ್ಸಿಪಲ್ ಕಾಯ್ದೆ 1964 ಪ್ರಕಾರ ತೆರವುಗೊಳಿಸಿ ಅದಕ್ಕೆ ತಗಲುವ ವೆಚ್ಚವನ್ನು ಮಾಲೀಕರಿಂದ ಭರಿಸಿಕೊಳ್ಳಲಾಗುವುದು ಎಂದು ನಗರಸಭೆ ಪೌರಾಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂದು ನಡೆದ ದ್ವಿತೀಯ ಪಿಯು ಪೂರಕ ಪರೀಕ್ಷೆಯ ರಾಜ್ಯಶಾಸ್ತ್ರ ಬೇಸಿಕ್ ಗಣಿತ ವಿಷಯಕ್ಕೆ ಸಂಬಂಧಿಸಿ 177 ವಿದ್ಯಾರ್ಥಿಗಳು ಗೈರಾಜರಾಗಿದ್ದಾರೆ.
ಜಿಲ್ಲೆಯಲ್ಲಿ 11 ಕೇಂದ್ರಗಳಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಪರೀಕ್ಷೆ ಬರೆಯಲು 1519 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 1344 ಹಾಜರಾಗಿ 175 ವಿದ್ಯಾರ್ಥಿಗಳು ಗೈರುಹಾಜರಾಗಿದ್ದಾರೆ. ಬೇಸಿಕ್ ಗಣಿತ ವಿಷಯಕ್ಕೆ ಪರೀಕ್ಷೆ ಬರೆಯಲು 10 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿರುವ ಪೈಕಿ 8 ವಿದ್ಯಾರ್ಥಿಗಳು ಹಾಜರಾಗಿ 2 ವಿದ್ಯಾರ್ಥಿಗಳು ಗೈರುಹಾಜರಾಗಿದ್ದಾರೆ. ಯಾವುದೇ ನಕಲು ಹಾಗೂ ಡಿಬಾರ್ ಆಗಿರುವ ಬಗ್ಗೆ ವರದಿಯಾಗಿಲ್ಲವೆಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸದಾಶಿವಪ್ಪ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಅಬ್ಬರ ಮುಂದುವರೆದಿದ್ದು ಇಂದು 195 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ರಾಯಚೂರು 71, ಸಿಂಧನೂರು 55, ಮಾನ್ವಿ 14, ದೇವದುರ್ಗ 27, ಲಿಂಗಸಗೂರು 28 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. 1724 ಜನರನ್ನು ತಪಾಸಣೆ ಮಾಡಲಾಗಿದ್ದು ಈ ಪೈಕಿ 1529 ಜನರಲ್ಲಿ ನೆಗೆಟಿವ್ ಬಂದಿದ್ದು 195 ಜನರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರ್ಮಿಕ ಮುಖಂಡರ ಜೊತೆ ಜಿಲ್ಲಾಧಿಕಾರಿಗಳ ಚರ್ಚೆ, ಹೋರಾಟ ಕೈಬಿಟ್ಟು ಚರ್ಚೆಗೆ ಬರಲು ಡಿಸಿ ವೆಂಕಟೇಶ್ ಕುಮಾರ್ ಸಲಹೆ, ಕಾರ್ಮಿಕರ ಮುಖಂಡರ ಒಪ್ಪಿಗೆ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಒತ್ತಾಯಿಸಿ ಹೋರಾಟ ಸಮಿತಿಯಿಂದ ಮನವಿ. ಪ್ರಧಾನಿ ಮೋದಿ ಜನ್ಮದಿನ ಪ್ರಯುಕ್ತ ಸೆಪ್ಟೆಂಬರ್ 17ರಂದು ಬಿಜೆಪಿಯಿಂದ ವಿವಿಧ ಸೇವಾ ಕಾರ್ಯಕ್ರಮ ಆಯೋಜನೆ, ಶಿವಬಸಪ್ಪ. ಹದಿನೈದು ದಿನದೊಳಗೆ ನಗರದ ಹದಗೆಟ್ಟ ರಸ್ತೆಗಳ ದುರಸ್ತಿಗೊಳಿಸದಿದ್ದರೆ ಸಚಿವ ಲಕ್ಷ್ಮಣ ಸವದಿಗೆ ಸೀರೆ ಬಳೆ ಉಡುಗೊರೆ ನೀಡಿ ವಿನೂತನ ಪ್ರತಿಭಟನೆ, ಎಂ ವಿರೂಪಾಕ್ಷಿ. ಗಣ್ಯರ ಮೇಲೆ ಹೂಡಲಾದ ಪ್ರಕರಣ ಹಿಂಪಡೆಯಲು ಆಗ್ರಹಿಸಿ ಸಿಪಿಐಎಂನಿಂದ ಪ್ರಧಾನಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಬಾಕಿ ವೇತನ ಪಾವತಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜೆಸ್ಕಾಂ ಗುತ್ತಿಗೆ ನೌಕರರಿಂದ ಪ್ರತಿಭಟನೆ. ರೈಲ್ವೆ ಖಾಸಗೀಕರಣ ಕೈಬಿಡಲು ಒತ್ತಾಯಿಸಿ ಎಸ್ಯುಸಿಐ ಪಕ್ಷದಿಂದ ಜಿಲ್ಲೆಗೆ ಏಮ್ಸ್ ಮಂಜೂರಿಗೆ ಆಗ್ರಹಿಸಿ ಎಸ್ಎಫ್ಐನಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ವಿವಿಧ ಅಭಿವೃದ್ಧಿ ಕಾಮಗಾರಿ, ಯರಗೇರ ಗ್ರಾಮ ಪಂಚಾಯತ್ ಸಾಧನೆ, ಜಿಲ್ಲಾ ಪಂಚಾಯತ್ ಸಿಇಒ ಮೆಚ್ಚುಗೆ. ನಗರದ ಟಿಪ್ಪು ಸುಲ್ತಾನ್ ರಸ್ತೆ 45 ಅಡಿ ಅಗಲೀಕರಣ, 3 ದಿನಗಳಲ್ಲಿ ಸ್ವಯಂ ತೆರವಿಗೆ ಅವಕಾಶ. ಮತ್ತು ಜಿಲ್ಲೆಯಲ್ಲಿ 195 ಜನರಲ್ಲಿ ಕೊರೋನಾ ಸೋಂಕು ದೃಢ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸರಳ ಜೀವಿ, ಹೃದಯ ಶ್ರೀಮಂತಿಕೆ ಉಳ್ಳ ಸಮಾಜ ಸೇವಕರಾದ ಶ್ರೀ ಮುಜಿಬುದ್ದೀನ್ ಎನ್ಇಎಸ್ ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ರಾಯಚೂರು ಇವರಿಗೆ 51ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಅಹಮದ್ ಬೇಗ್. ಸಿಂಧನೂರಿನಲ್ಲಿ ಪ್ರತ್ಯೇಕವಾಗಿ ಪಿಯು ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಪ್ರತಿಷ್ಠಿತ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯವರು ಸ್ಥಾಪಿಸಿದ ಬಳ್ಳಮೂಡಿ ಕಾಲೇಜ್ ಆಫ್ ಸೈನ್ಸ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಜ್ಞಾನಗಂಗಾ ಪಿಯುಸಿ ಮತ್ತು ಡಿಗ್ರಿ ಕಾಲೇಜ್. ಅಡ್ಮಿಷನ್ಸ್ ಆರ್ ಓಪನ್ ಫಾರ್ 8th, 9th, 10th classes. ಶ್ರೀ ಕೃಷ್ಣ ಅಕಾಡೆಮಿ PU ಕಾಲೇಜ್, ಏಕ್ಲಾಸ್ಪುರ್ ರೋಡ್, ಬಸವೇಶ್ವರ ನಗರ್, ರಾಯಚೂರು. ಮೊಬೈಲ್ 963211
14292. ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ SKES ಪ್ಯಾರಾಮೆಡಿಕಲ್ ಅಂಡ್ ನರ್ಸಿಂಗ್ ಕಾಲೇಜ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರಸ್ತೆ, ರಾಯಚೂರು.